ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಾವು ದ್ವಿತೀಯ PUC ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಸರಣಿ ವಿಡಿಯೋಗಳನ್ನು ಕುರಿತಾಗಿ ಡಿಸ್ಕಷನ್ ಮಾಡ್ತಾ ಇದ್ದು, ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಈ ಒಂದು ಸಲುವಾಗಿ ಈ ಹಿಂದೆ ಆಲ್ರೆಡಿ ಪಾರ್ಟ್ 1 ಪಾರ್ಟ್ 7ವರೆಗೂ ವಿಡಿಯೋ ಸರಣಿಗಳನ್ನು ಮಾಡಲಾಗಿದ್ದು, ಯಾರು ಅವುಗಳನ್ನು ನೋಡ್ಕೊಂಡು ಬಂದಿಲ್ಲ ದಯವಿಟ್ಟು ಆ ಒಂದು ವಿಡಿಯೋಗಳನ್ನು ವಾಚ್ ಮಾಡಿ. ಅನಂತರದಲ್ಲಿ ಪಾರ್ಟ್ 8 ವಿಡಿಯೋವನ್ನು ವಾಚ್ ಮಾಡಿ ಅಂತ ಹೇಳ್ತೀನಿ. ಈ ಒಂದು ವಿಡಿಯೋದ ಮುಖ್ಯ ಉದ್ದೇಶ ಇಷ್ಟೇ. ಯಾರೆಲ್ಲ GPSTR, HSTR ಹಾಗೆ ಕ್ರೈಸ್, KSET, ನೆಟ್ ಮತ್ತು PU ಕಾಲೇಜ್ ಲೆಕ್ಚರರ್ ಪೋಸ್ಟಿಗಾಗಿರ್ಬೋದು ಅಥವಾ ಇನ್ನಿತರೆ ಯಾವುದಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀಲಿಕ್ಕೆ ಪ್ರಿಪ್ರೇಷನ್ ಮಾಡ್ತಿರ್ತಕ್ಕಂಥ ಎಲ್ರಿಗೂ ಕೂಡ ಈ ಒಂದು ಭಾರತದ ಇತಿಹಾಸದ ಪ್ರಶ್ನೋತ್ತರಗಳು ಸರಳವಾಗಿ, ಸುಲಭವಾಗಿ ಹಾಗೆ ತುಂಬ ಉಪಯುಕ್ತವಾಗಿ ಆಗ್ತದೆ ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ವಿಡಿಯೋ ತರಗತಿಗಳನ್ನು ಮಾಡ್ತಿರ್ತಕ್ಕಂಥದ್ದು. ಸೊ ಹಾಗಾಗಿ ಗಮನಿಸಿ. ಇಲ್ಲಿವರೆಗೂ ಯಾರೆಲ್ಲ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋ ಮುಖಾಂತರ ನಾನು ಮಾಡ್ತಕ್ಕಂಥ ಅಪ್ಕಮಿಂಗ್ ವಿಡಿಯೋಸ್ ಎಲ್ಲ ನಿಮಗೆ ಮೊದಲು ಬಂದು ತಲುಪೋ ರೀತಿಯಲ್ಲಿ ಇರುತ್ತೆ. ಸೊ ಹಾಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ, ಮತ್ತು ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ಇನ್ನಿತರೆ ಯಾರಾದರೂ ಈ ಒಂದು ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ ಮಾಡೋರಿಗೆ ಯೂಸ್ಫುಲ್ ಆಗುತ್ತೆ. ಹಾಗೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳಬೇಕಂತಂದರೆ ಕಮೆಂಟ್ಸ್ ಮಾಡಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ ಇದೆ, ಆ ಲಿಂಕಿಗೆ ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ. ಸೊ ಇದಿಷ್ಟು ಇಂದಿನ ಒಂದು ವಿಡಿಯೋದ ಮಾಹಿತಿಯಾಗಿತ್ತು. ಹಾಗೆ ಇನ್ನು ಈ ಒಂದು ವಿಡಿಯೋದಲ್ಲಿ ಪಾರ್ಟ್ 8ಗೆ ಸಂಬಂಧಪಟ್ಟಂತೆ ಏನು ಹೇಳಬೇಕು ಅದ್ರ ಬಗ್ಗೆ ನಾವು ಗಮನಿಸ್ತಾ ಹೋಗೋಣ. ಹಾಗಾದರೆ ಹಿಂದೆ ಲಾಸ್ಟ್ ಪಾರ್ಟ್ 7 ವಿಡಿಯೋದಲ್ಲಿ ನಾವು ಏನು ಡಿಸ್ಕಷನ್ ಮಾಡಿದ್ವಿ ಅಂದರೆ ಕುಶಾನರು ಮತ್ತು ಗುಪ್ತರ ಯುಗಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡಿದ್ವಿ. ಅಂದರೆ ಕುಶಾನರಲ್ಲಿ ಪ್ರಸಿದ್ಧ ಅರಸ ಕಾನಿಷ್ಕನ ಒಂದು ಸಾಧನೆಗಳು, ಹಾಗೆ ಕುಶಾನರು ಅಂದ ತಕ್ಷಣ ನೆನಪಿಗೆ ಬರ್ತಕ್ಕಂಥದ್ದು ಒಂದು ಏನು ಗಾಂಧಾರ ಕಲೆ ಅಲ್ವಾ, ಗಾಂಧಾರ ಕಲೆ, ಅವುಗಳ ಬಗ್ಗೆ ಗಾಂಧಾರ ಕಲೆಯ ಲಕ್ಷಣಗಳನ್ನು ಕುರಿತಾಗಿ ಕುಶಾನರ ಒಂದು ಮೇಲಿನ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ವಿ. ಅನಂತರದಲ್ಲಿ ಗುಪ್ತರ ಯುಗದಲ್ಲಿ ನಾವು ಮುಖ್ಯವಾಗಿ ಸಮುದ್ರಗುಪ್ತನ ಸಾಧನೆಗಳು ಅಲ್ವಾ, ಹಾಗೆ ಗುಪ್ತರ ಯುಗವನ್ನು ಸುವರ್ಣ ಯುಗ ಅಂತೇಳಿ ಯಾಕೆ ಕರೀತಾರೆ ಅಂತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಹಾಗೆ ಗುಪ್ತರ ಕಾಲದ ಕಲೆ, ವಾಸ್ತುಶಿಲ್ಪ ಅಲ್ವಾ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆ ಅವರ ಒಂದು ಕೊಡುಗೆಗಳೇನಿತ್ತು, ಸಾಹಿತ್ಯ ಅಲ್ವಾ, ಯಾವ್ಯಾವ ಒಂದು ಕೃತಿಗಳನ್ನು ಈ ಒಂದು ಗುಪ್ತರ ಯುಗದಲ್ಲಿ ರಚನೆ ಮಾಡಲಾಯಿತು, ಇನ್ನಿತರ ಅಂಶಗಳ ಜೊತೆಗೆ ಅಲಹಾಬಾದ್ ಸ್ತಂಭ ಶಾಸನವನ್ನು ಕುರಿತಾಗಿ, ಹಾಗೆ ಎರಡನೇ ಚಂದ್ರಗುಪ್ತನ ನವರತ್ನರನ್ನ ಕುರಿತಾಗಿ, ಇನ್ನಿತರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎಷ್ಟು ಬೇಕೋ ಅಷ್ಟನ್ನು ಡಿಸ್ಕಷನ್ ಮಾಡಿ ಆಗಿದೆ ಸ್ನೇಹಿತರೆ. ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ, ಪಾರ್ಟ್ 1 ಪಾರ್ಟ್ 7 ತನಕ ಏನು ವಿಡಿಯೋಸ್ ಇದೆ ಅವುಗಳನ್ನು ನೀವು ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಅನಂತರ ಈ ಒಂದು ಪಾರ್ಟ್ 8 ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಹಾಗಾದರೆ ಒಂದು ಕಂಟಿನ್ಯೂಟಿ ಇರುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಅಷ್ಟೇ, ಇನ್ನೇನಿಲ್ಲ. ಸೊ ಹಾಗಾಗಿ ಬನ್ನಿ, ಹಾಗಾದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು 4.6 ಅಂದರೆ ನಾವೀಗ ದ್ವಿತೀಯ PUC ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಇದ್ದಿದ್ದು, ಅದರಲ್ಲಿ 4th ಲೆಸನನ್ನು ಗಮನಿಸ್ತಾ ಇದ್ವಿ. 4th ಲೆಸನ್ನಲ್ಲಿ ನಾವು ಈಗಾಗಲೇ ಅನೇಕ ಅಂಶಗಳನ್ನು ಗಮನಿಸಿದ್ದೀವಿ, ಸಬ್ ಟಾಪಿಕ್ಗಳನ್ನು ನೋಡಿದ್ದೀವಿ. ಈ ಒಂದು ಲೆಸನಲ್ಲಿ ನಾವು 4.6 ಅಲ್ಲಿ
ಚೋಳರನ್ನ ಕುರಿತಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಚೋಳರು ಅಂದ ತಕ್ಷಣ ನಮಗೆ ಯಾವ ಒಂದು ಯುಗ ನೆನಪಿಗೆ ಬರುತ್ತೆ? ಸಂಗಮ್ ಸಾಹಿತ್ಯ ಅಥವಾ ಸಂಗಮ್ ಯುಗ ನೆನಪಿಗೆ ಬರುತ್ತೆ ಚೋಳರು ಅಂದ ತಕ್ಷಣ ಅಲ್ವಾ? ಹಾಗಾದರೆ ನಾವು ಸಂಗಮ್ ಯುಗದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಮೊದಲನೇದಾಗಿ ಗಮನಿಸ್ತಾ ಹೋಗೋಣ. ಇಲ್ಲಿ ಸಂಗಮ್ ಯುಗ ದಕ್ಷಿಣ ಭಾರತದ ಸಾಮ್ರಾಜ್ಯಗಳಲ್ಲಿ ಚೋಳ ಸಾಮ್ರಾಜ್ಯವು ಅತ್ಯಂತ ಪ್ರಾಚೀನವಾಗಿದ್ದು, ಚೋಳರ ಇತಿಹಾಸವು ಸಂಗಮ್ ಯುಗದಿಂದ ಆರಂಭ ಆಗುತ್ತದೆ. ಸಂಗಮ್ ಎಂದರೆ ಏನು ಅಂದರೆ ಸಾಹಿತ್ಯ ಸಂಘ ಎಂದರ್ಥ. ಈ ಒಂದು ಸಾಮಾನ್ಯ ಶಕಪೂರ್ವ, ಈ ಒಂದು ಸಂಗಮ್ ಯುಗ ಸಾಮಾನ್ಯ ಶಕಪೂರ್ವ ಎಷ್ಟರಿಂದ 200ರಿಂದ ಸಾಮಾನ್ಯ ಶಕ 500ರ ಒಂದು ಕಾಲಘಟ್ಟದಲ್ಲಿ ಮುಖ್ಯವಾಗಿ ನಾವು 3 ಸಾಹಿತ್ಯ ಸಂಘಗಳನ್ನು ಗಮನಿಸ್ತೀವಿ. ಸಂಗಮ್ ಯುಗದಲ್ಲಿ ಮುಖ್ಯವಾಗಿ ನಾವು ಈ ಒಂದು ಕಾಲಘಟ್ಟ ಯಾವುದು ಅಂದರೆ ಸಾಮಾನ್ಯ ಶಕ ಪೂರ್ವ 200ರಿಂದ 500ರವರೆಗೆ ಒಂದು ಕಾಲಘಟ್ಟದಲ್ಲಿ 3 ಸಂಗಮ್ ಸಾಹಿತ್ಯ ಸಂಘಗಳನ್ನು ಗಮನಿಸ್ತೀವಿ. ಅವುಗಳನ್ನೇ ಸಂಗಮ್ ಯುಗ ಅಂತೇಳಿ ಕರಿತೀವಿ. ಈ ಒಂದು ಮಧುರೈ ಪಾಂಡ್ಯರು ಸಂಗಮ್ ಸಾಹಿತ್ಯವನ್ನು ಪೋಷಣೆ ಮಾಡಿದರು ಅಂತೇಳಿ ನಾವು ಹೇಳ್ಬೋದು. ಹಾಗೆ ತಿರುಕ್ಕುರಳ್, ಶಿಲಪ್ಪದಿಗಾರಂ ಮತ್ತು ಮಣಿಮೇಗಲೈ, ತಿರುಕ್ಕುರಳ್, ಶಿಲಪ್ಪದಿಗಾರಂ ಮತ್ತು ಮಣಿಮೇಗಲೈ ಇವುಗಳು ಸಂಗಮ್ ಯುಗದ ಪ್ರಸಿದ್ಧ ಸಾಹಿತ್ಯ ಕೃತಿಗಳು ಅಂತ ನಾವು ಗಮನಿಸ್ಬೋದು. ಹಾಗೆ ಈ ಒಂದು ಚೋಳರ ಇತಿಹಾಸವನ್ನು, ರಾಜಕೀಯ ಇತಿಹಾಸವನ್ನು ನಾವು ಮುಂದೆ ಗಮನಿಸ್ತಾ ಹೋಗೋಣ. ಇಲ್ಲಿ ಇಳಯನ್ ಚೋಳ ಚೋಳರ ಮೊದಲನೇ ದೊರೆ ಅಂತ ಹೇಳ್ಬೋದು. ಇವನ ಒಂದು ರಾಜಧಾನಿ ಯಾವುದಾಗಿತ್ತು ಅಂತಂದರೆ ಉರೈಯೂರ್ ಚೋಳರ, ಈ ಇಳಯನ್ ಚೋಳನ ರಾಜಧಾನಿ ಆಗಿತ್ತು. ಸೊ ಇದಿಷ್ಟು ಒಂದಷ್ಟು ಇಂಟ್ರೊಡಕ್ಷನ್ ಆಯಿತು. ಹಾಗಾದರೆ ಒಂದು ವಾಕ್ಯದ ಪ್ರಶ್ನೆಗಳು ಮತ್ತು 2 ವಾಕ್ಯದ ಪ್ರಶ್ನೆಗಳು, ಹಾಗೆ ಲಾಂಗ್ ಆನ್ಸರ್ಸಲ್ಲಿ ಚೋಳರನ ಕುರಿತಾಗಿ ನಾವು ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅಂದರೆ ಇನ್ ಡೀಟೇಲ್ ಮೀನ್ಸ್ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟೇ. ಇನ್ ಡೀಟೇಲ್ ಅಂದರೆ ಥಿಯರಿಟಿಕಲ್ ಆಗಿ ಏನಿರಲ್ಲ, ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಅದನ್ನು ಗಮನಿಸ್ತಾ ಹೋಗಿ. ಇಲ್ಲಿ ಚೋಳರಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳನ್ನು ನಾವು ಮೊದಲನೇದಾಗಿ ನೋಡ್ತಾ ಹೋಗೋಣ. ಸಂಗಮ್ ಅಂದರೆ ಏನು? ಫಸ್ಟ್ನೇ ಪ್ರಶ್ನೆ, ಸಂಗಮ್ ಎಂದರೆ ಅದೊಂದು ತಮಿಳು ಸಾಹಿತ್ಯ ಸಂಘ. ತಮಿಳು ಸಾಹಿತ್ಯ ಸಂಘವನ್ನು ಏನಂತ ಕರಿತೀವಿ? ಸಂಗಮ್ ಅಂತೇಳಿ ಕರಿತೀವಿ. ಎರಡನೇ ಪ್ರಶ್ನೆ, ಸಂಗಮ್ ಕಾಲದ ಚೋಳರ ಮೊದಲ ದೊರೆ ಯಾರು? ಸಂಗಮ್ ಕಾಲದ ಚೋಳರ ಮೊದಲ ದೊರೆ ಇಳಯನ್ ಚೋಳ. ಮೂರನೇ ಪ್ರಶ್ನೆ, ತಮಿಳುನಾಡಿನ ರಾಜರಾಜೇಶ್ವರಿ ದೇವಾಲಯವನ್ನು ಕಟ್ಟಿಸಿದವರು ಯಾರು? ತಮಿಳುನಾಡಿನ ರಾಜರಾಜೇಶ್ವರಿ ದೇವಾಲಯವನ್ನು ಕಟ್ಟಿಸಿದವರು ಯಾರು? ರಾಜರಾಜ ಚೋಳ. ನಾಲ್ಕನೇ ಪ್ರಶ್ನೆ, ಚೋಳರ ಗ್ರಾಮಾಡಳಿತವನ್ನು ತಿಳಿಸುವಂತಹ ಶಿಲಾಶಾಸನ ಯಾವುದು? ಚೋಳರ ಗ್ರಾಮಾಡಳಿತವನ್ನು ತಿಳಿಸುವಂತಹ ಶಿಲಾಶಾಸನ ಯಾವುದು? 1ನೇ ಪಾರಂತಕ ಚೋಳನ ಉತ್ತರ ಮೇರೂರು ಶಾಸನ. ವೆರಿ ಇಂಪಾರ್ಟೆಂಟ್ ಇದು. ಚೋಳರು ಅಂದ ತಕ್ಷಣ ನಮಗೆ ನೆನಪಿಗೆ ಬರ್ತಕ್ಕಂಥದ್ದು ಸಂಗಮ್ ಸಾಹಿತ್ಯ ಒಂದು, ಅದರ ಜೊತೆಯಲ್ಲಿ ಈ ಒಂದು ಚೋಳರ ಗ್ರಾಮಾಡಳಿತ. ಹಾಗಾದರೆ ಈ ಚೋಳರ ಗ್ರಾಮಾಡಳಿತವನ್ನು ತಿಳಿಸ್ತಕ್ಕಂತಹ ಒಂದು ಶಿಲಾಶಾಸನ ಯಾವುದು ಅಂತಂದರೆ ಉತ್ತರ ಮೇರೂರು ಶಾಸನ. ಕುಡುವಲೈ ಅಂದರೆ 5ನೇ ಪ್ರಶ್ನೆ ನೋಡಿ. ಕುಡುವಲೈ ಎಂದರೆ ಅದೃಷ್ಟ ಪದ್ಧತಿ. ಕುಡುವಲೈ ಎಂದರೆ ಅದೃಷ್ಟ ಪದ್ಧತಿ. 6 ವರಿಯಂ ಎಂದರೆ ಚೋಳರ ಗ್ರಾಮಾಡಳಿತದ ಸಮಿತಿಗಳನ್ನು ವಾರಿಯಂ ಅಥವಾ ವರಿಯಂ ಅಂತೇಳಿ ಕರೆಯುತ್ತಾ ಇದ್ರು. ಚೋಳರ ಗ್ರಾಮಾಡಳಿತದ ಸಮಿತಿಗಳನ್ನು ವರಿಯಂ ಅಂತೇಳಿ ಕರೀತಾ ಇದ್ರು. ನೆಕ್ಸ್ಟ್ 2 ವಾಕ್ಯ ಅಥವಾ 2 ಪದಗಳ ಪ್ರಶ್ನೆಗಳಿಗೆ ಉತ್ತರಗಳು. ಫಸ್ಟ್ ಒನ್ ಕ್ವಶನ್ ನೋಡಿ, ಸಂಗಮ್ ಯುಗದ ಯಾವುದಾದ್ರೂ 2 ಪ್ರಸಿದ್ಧ ಕೃತಿಗಳನ್ನು ತಿಳಿಸಿ. ನಾನೀಗಾಗಲೇ ಇಂಟ್ರೊಡಕ್ಷನಲ್ಲೇ ಹೇಳಿದ್ದೀನಿ. ಪ್ರಸಿದ್ಧ ಕೃತಿಗಳು ಯಾವ್ಯಾವುದು? ಶಿಲಪ್ಪದಿಗಾರಂ, ಮಣಿಮೇಗಲೈ, ಹಾಗೆ ತಿರುಕ್ಕುರಳ್. ಶಿಲಪ್ಪದಿಗಾರಂ, ಮಣಿಮೇಗಲೈ ಮತ್ತು ತಿರುಕ್ಕುರಳ್ ಇವು ಈ ಒಂದು ಸಂಗಮ್ ಸಾಹಿತ್ಯದ ಪ್ರಸಿದ್ಧ ಸಾಹಿತ್ಯ ಕೃತಿಗಳು. ನೆಕ್ಸ್ಟ್ ಸೆಕೆಂಡ್ ಒನ್ ಕ್ವಶನ್ ನೋಡಿ,
ಈ ಒಂದು ಸಾಹಿತ್ಯ ಕೃತಿಗಳ ನಂತರದಲ್ಲಿ ತಕ್ಕೋಳಂ ಕದನ. ತಕ್ಕೋಳಂ ಕದನ ಯಾವಾಗ ಮತ್ತು ಯಾರ ನಡುವೆ ನಡೆಯಿತು? ತಕ್ಕೋಳಂ ಕದನ ಕ್ರಿಸ್ತ ಶಕ ಎಷ್ಟರಲ್ಲಿ? ಕ್ರಿಸ್ತ ಶಕ 949ರಲ್ಲಿ ರಾಷ್ಟ್ರಕೂಟರು ಮತ್ತು ಚೋಳರಿಗೆ ನಡೆಯಿತು. ರಾಷ್ಟ್ರಕೂಟರು ಮತ್ತು ಚೋಳರ ಮಧ್ಯದಲ್ಲಿ ಯಾವ ಕದನ? ತಕ್ಕೋಳಂ ಕದನ ಎಷ್ಟರಲ್ಲಿ? ಕ್ರಿಸ್ತ ಶಕ 949ರಲ್ಲಿ ನಡೆಯಿತು. ನೆಕ್ಸ್ಟ್ ಥರ್ಡ್ ಒನ್ ಕ್ವಶನ್. 1ನೇ ರಾಜೇಂದ್ರ ಚೋಳನ ಯಾವುದಾದ್ರೂ 2 ಬಿರುದುಗಳನ್ನು ತಿಳಿಸಿ. 1ನೇ ರಾಜೇಂದ್ರ ಚೋಳನ 1ನೇ ರಾಜೇಂದ್ರ ಚೋಳನ ಯಾವುದಾದ್ರೂ 2 ಬಿರುದುಗಳನ್ನು ತಿಳಿಸಿ. ಯಾವ್ಯಾವುದು? ಪಂಡಿತ ಚೋಳ ಮತ್ತು ಗಂಗೈಕೊಂಡ ಚೋಳ. ಪಂಡಿತ ಚೋಳ ಮತ್ತು ಗಂಗೈಕೊಂಡ ಚೋಳನ 1ನೇ ರಾಜೇಂದ್ರ ಚೋಳನ ಪ್ರಮುಖ ಬಿರುದುಗಳಾಗಿದೆ. ಇನ್ನಿತರ ಬಿರುದುಗಳನ್ನು ನಾವು ನೋಡೋದಾದ್ರೆ ಈ ಒಂದು 1ನೇ ರಾಜೇಂದ್ರ ಚೋಳನ ಇನ್ನಿತರ ಬಿರುದುಗಳು ಯಾವುದಪ್ಪ ಅಂತಂದ್ರೆ ಪಂಡಿತ ಚೋಳ, ಗಂಗೈಕೊಂಡ ಚೋಳ, ಕೇದಾರಗೊಂಡ ಎಂಬಂಥ ಬಿರುದುಗಳನ್ನು ಈತ ಹೊಂದಿದ್ದಾನೆ. ಈ ಒಂದು ಬಿರುದುಗಳ ಜೊತೆಯಲ್ಲಿ ಆತ ಇನ್ನಿತರ ಬಿರುದುಗಳನ್ನು ಕೂಡ ಆತ ಹೊಂದಿದ್ದಾನೆ. ಪಂಡಿತ ಚೋಳ ಮತ್ತು ಗಂಗೈಕೊಂಡ ಚೋಳ ಹಾಗೆ ಕೇದಾರಕೊಂಡ ಎಂಬಂಥ ಬಿರುದು ಕೂಡ 1ನೇ ರಾಜೇಂದ್ರ ಚೋಳನಿಗೆ ಇರ್ತಕ್ಕಂಥ ಬಿರುದಾಗಿದೆ. ನೆಕ್ಸ್ಟ್ ಎರಡು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳಾಯಿತು. ನೆಕ್ಸ್ಟ್ ಒಂದು ನೋಡೋಣ ಲಾಂಗ್ ಆನ್ಸರ್ಸು. 15ರಿಂದ 20 ವಾಕ್ಯಗಳು, ಅಥವಾ ನೀವು GPSTಗೆ ಏನಾದರೂ ಲಾಂಗ್ ಆನ್ಸರ್ಸು ಬರೆಯೋರಿದ್ರೆ ಅವನ್ನ ಕೀ ಪಾಯಿಂಟ್ ಕೂಡ ಮಾಡ್ಕೊಳ್ಬೋದಾಗುತ್ತೆ. ಹಾಗಾದರೆ 1ನೇ ರಾಜೇಂದ್ರ ಚೋಳನ ಸಾಧನೆಗಳನ್ನು ವಿವರಿಸಿ. ಏನು ಸಾಧನೆಗಳು? 1ನೇ ರಾಜೇಂದ್ರ ಚೋಳನ ಸಾಧನೆಗಳು ಏನಂತೇಳಿ ನಾವು ಗಮನಿಸೋದಾದರೆ ಚೋಳ ರಾಜ್ಯದಲ್ಲಿ ಕ್ರಿಸ್ತಶಕ 1012ರಿಂದ 1044ರವರೆಗೆ ರಾಜ್ಯಭಾರ ಮಾಡಿದ 1ನೇ ರಾಜೇಂದ್ರ ಚೋಳನು ಅತ್ಯಂತ ಶ್ರೇಷ್ಠ ದೊರೆಯಾಗಿದ್ದಾನೆ. ಅವನ ಸಾಧನೆಗಳನ್ನು ಒಂದೊಂದಾಗಿ ನಾವು ಗಮನಿಸ್ತಾ ಹೋದರೆ 1ನೇ ರಾಜೇಂದ್ರ ಚೋಳನ ಸಾಧನೆಗಳು 1ನೇ ರಾಜೇಂದ್ರ ಚೋಳನು ಕ್ರಿಸ್ತ ಶಕ 1018ರಲ್ಲಿ ಸಿಂಹಳದ ಅರಸ 5ನೇ ಮಹೇಂದ್ರನನ್ನ ಸೋಲಿಸಿ ಬಂಧನದಲ್ಲಿಟ್ಟನು. ಅನಂತರದಲ್ಲಿ ಮುಂದೆ ಸಿಂಹಳ ರಾಜ್ಯ ಚೋಳ ಸಾಮ್ರಾಜ್ಯದ ಒಂದು ಭಾಗ ಆಯಿತು. ನೆಕ್ಸ್ಟ್ 2ನೇದಾಗಿ 1021ರಲ್ಲಿ ಕಲ್ಯಾಣಿ ಚಾಲುಕ್ಯ ದೊರೆಯಾದಂಥ 2ನೇ ಜಯಸಿಂಹನ ಮೇಲೆ ಇದ್ದ ಸಾರಿ ಮಸಂಗಿಯಲ್ಲಿ ಸೋಲಿಸಿದನು. ಯಾರನ್ನ? 1021ರಲ್ಲಿ ಕಲ್ಯಾಣ ಚಾಲುಕ್ಯ ದೊರೆಯಾದಂತಹ 2ನೇ ಜಯಸಿಂಹನ ಮೇಲೆ ಯುದ್ಧ ಮಾಡಿ ಯಾವುದನ್ನ? ಮಸಂಗಿಯಲ್ಲಿ ಅವನನ್ನು ಸೋಲಿಸಿದನು. ಎಲ್ಲಿ ಸೋಲಿಸ್ತಾನೆ 2ನೇ ಜಯಸಿಂಹನನ್ನ? ಮಸಂಗಿಯಲ್ಲಿ. ಎಷ್ಟರಲ್ಲಿ? 1021ರಲ್ಲಿ ಕಲ್ಯಾಣಿ ಚಾಲುಕ್ಯ ದೊರೆ 2ನೇ ಜಯಸಿಂಹನನ್ನ ಯಾರು ಸೋಲಿಸಿದ್ರು? 1ನೇ ರಾಜೇಂದ್ರ ಚೋಳ. ನೆಕ್ಸ್ಟ್ 3ನೇ ಒಂದು ಸಾಧನೆಯನ್ನು ನೋಡೋಣ. ವೆಂಗಿಯ ವಿಜಯಾದಿತ್ಯನನ್ನ ಸೋಲಿಸಿ ಅವನನ್ನ ರಾಜ್ಯದಿಂದ ಹೊರಹಾಕಿ ವೆಂಗಿ ಸಿಂಹಾಸನದ ಮೇಲೆ ರಾಜರಾಜ ನರೇಂದ್ರನನ್ನ ಕೂರಿಸಿದನು. ವೆಂಗಿಯ ವಿಜಯಾದಿತ್ಯನನ್ನ ಸೋಲಿಸಿ ಆ ಒಂದು ಸ್ಥಳಕ್ಕೆ ಯಾರನ್ನ ಕೂರಿಸ್ತಾನೆ? ರಾಜರಾಜ ನರೇಂದ್ರನನ್ನ ಕೂರಿಸಿದನು. ನೆಕ್ಸ್ಟ್ 4ನೇ ಒಂದು ಅಂಶ. ಚೋಳ ಸೈನ್ಯವು ಗಂಗಾ ನದಿಯವರೆಗೂ ಯಶಸ್ವಿ ದಂಡಯಾತ್ರೆಯನ್ನ ಹಮ್ಮಿಕೊಂಡು 1ನೇ ರಾಜೇಂದ್ರ ಚೋಳನು ಗಂಗೈಕೊಂಡ ಚೋಳ ಎಂಬ ಬಿರುದನ್ನು ಧರಿಸಿದನು. ಗಂಗೈಕೊಂಡ ಚೋಳಪುರಂ ಎಂಬಂತಹ ಒಂದು ಹೊಸ ರಾಜಧಾನಿಯನ್ನು ಕೂಡ ಈತ ನಿರ್ಮಾಣ ಮಾಡಿದನು. ಇಲ್ಲಿ ಚೋಳ ಸೈನ್ಯ ಏನು ಮಾಡುತ್ತೆ? ಗಂಗಾ ನದಿಯವರೆಗೂ ಕೂಡ ಸೇನಾ ದಂಡನಾಯಕನ ನೇತೃತ್ವದಲ್ಲಿ ಚೋಳ ಸೈನ್ಯ ಏನು ಮಾಡುತ್ತೆ? ಗಂಗಾ ನದಿಯವರೆಗೂ ಕೂಡ ಹೋಗಿ ಅಲ್ಲಿ ಗಂಗಾ ಪವಿತ್ರ ಜಲವನ್ನು ತೆಗೆದುಕೊಂಡು ರಾಜ್ಯಕ್ಕೆ ಹಿಂತಿರುಗಿತು. ಈ ಒಂದು ವಿಜಯದ ನೆನಪಿಗಾಗಿ ರಾಜೇಂದ್ರ ಚೋಳನು 1ನೇ ರಾಜೇಂದ್ರ ಚೋಳನು ಗಂಗೈಕೊಂಡ ಚೋಳ ಅಥವಾ ಗಂಗಾ ಪ್ರದೇಶದ ವಿಜೇತ ಎಂಬಂತ ಒಂದು ಬಿರುದನ್ನ ಪಡೆದನು. ಗಂಗೈಕೊಂಡ ಚೋಳ ಅಂದ್ರೇನು? ಗಂಗೈಕೊಂಡ ಚೋಳ ಅಂದ್ರೆ ಗಂಗಾ ಪ್ರದೇಶದ ವಿಜೇತ ಎಂಬ ಬಿರುದನ್ನು ಕೂಡ ಈತ ಧರಿಸಿದನು.
ಹಾಗೆ ಗಂಗೈಕೊಂಡ ಚೋಳಪುರಂ ಎಂಬಂಥ ಒಂದು ಹೊಸ ರಾಜಧಾನಿಯನ್ನು ಕೂಡ ಈತ ನಿರ್ಮಾಣ ಮಾಡಿದನು. ನೆಕ್ಸ್ಟು 1ನೇ ರಾಜೇಂದ್ರ ಚೋಳನ ಇನ್ನಿತರ ಸಾಧನೆಗಳನ್ನು ನೋಡೋದಾದರೆ, 1ನೇ ರಾಜೇಂದ್ರ ಚೋಳನು ತನ್ನ ನೌಕಾಪಡೆಯ ಸಹಾಯದಿಂದ ಈತ ತನ್ನ ಒಂದು ನೌಕಾಪಡೆಯ ಸಹಾಯದಿಂದ ಬಂಗಾಳ ಕೊಲ್ಲಿಯನ್ನು ದಾಟಿ ಜಾವಾ, ಸುಮಾತ್ರ ಇವುಗಳನ್ನು ಗೆದ್ದುಕೊಂಡು ಶೈಲೇಂದ್ರದ ದೊರೆ ಸಂಗ್ರಾಮ ವಿಜಯೋತ್ತುಂಗವರ್ಮನನ್ನು ಯುದ್ಧದಲ್ಲಿ ಸೋಲಿಸಿ ಶೈಲೇಂದ್ರದಲ್ಲಿ ಗಂಗೈಕೊಂಡ ಚೋಳ ಎಂಬ ದೇವಾಲಯವನ್ನು, ಯಾವ ದೇವಾಲಯ ಅದು? ಶಿವ ದೇವಾಲಯವನ್ನು ನಿರ್ಮಿಸಿದನು. ಇದು ಕೂಡ 1ನೇ ರಾಜೇಂದ್ರ ಚೋಳನ ಒಂದು ಅದ್ಭುತವಾದ ಸಾಧನೆ ಅಂತ ಹೇಳ್ಬೋದು. ಏನನ್ನ 1ನೇ ರಾಜೇಂದ್ರ ಚೋಳನ ತನ್ನ ಒಂದು ನೌಕಾಪಡೆಯ ಸಹಾಯದಿಂದ ಏನು ಮಾಡ್ತಾನೆ, ಎಲ್ಲಿವರೆಗೂ ಹೋಗ್ತಾನೆ, ಬಂಗಾಳ ಕೊಲ್ಲಿಯನ್ನು ದಾಟಿ ಜಾವಾ, ಸುಮಾತ್ರಗಳನ್ನು ಗೆದ್ದುಕೊಂಡು ಅಲ್ಲಿ ಶೈಲೇಂದ್ರದ ದೊರೆಯಾದಂತಹ ಸಂಗ್ರಾಮ ವಿಜಯೋತ್ತುಂಗವರ್ಮನನ್ನ ಯುದ್ಧದಲ್ಲಿ ಸಂಪೂರ್ಣವಾಗಿ ಸೋಲಿಸಿ ಶೈಲೇಂದ್ರದಲ್ಲಿಯೇ ಶಿವ ದೇವಾಲಯವನ್ನು, ಗಂಗೈಕೊಂಡ ಚೋಳ ಶಿವ ದೇವಾಲಯವನ್ನು ಆತ ನಿರ್ಮಾಣ ಮಾಡ್ತಾನೆ. ನೆಕ್ಸ್ಟು ಕ್ರಿಸ್ತ ಶಕ 1033ರಲ್ಲಿ ಚೀನಾ ದೇಶಕ್ಕೆ 1ನೇ ರಾಜೇಂದ್ರ ಚೋಳನು ತನ್ನ ರಾಯಭಾರಿಯನ್ನು ಕಳುಹಿಸಿದನು. ಹಾಗೆ 1ನೇ ರಾಜೇಂದ್ರ ಚೋಳನಿಗಿದ್ದ ಇನ್ನಿತರ ಬಿರುದುಗಳೆಂದರೆ ಪಂಡಿತ ಚೋಳ, ಗಂಗೈಕೊಂಡ ಚೋಳ, ಹಾಗೆ ಕೇದಾರ ಚೋಳ ಎಂಬಂಥ ಒಂದು ಬಿರುದುಗಳನ್ನು ಈತ ಹೊಂದಿದ್ದನು. ಇದಿಷ್ಟು 1ನೇ ರಾಜೇಂದ್ರ ಚೋಳನ ಪ್ರಸಿದ್ಧ ಸಾಧನೆಗಳಾಯಿತು, ಪ್ರಮುಖವಾದಂಥ ಸಾಧನೆಗಳಾಯಿತು. ನೆಕ್ಸ್ಟು ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಗ್ರಾಮಾಡಳಿತ ಅಂದರೆ ಚೋಳರು ಅಂದ ತಕ್ಷಣವೇ ನೆನಪಿಗೆ ಬರ್ತಕ್ಕಂಥ ಪ್ರಮುಖ ಅಂಶ ಅವರ ಒಂದು ಸಾಧನೆಗಳಲ್ಲಿ ಅಥವಾ ಅವರ ಒಂದು ಆಡಳಿತದಲ್ಲಿ ಅಂದರೆ ಗ್ರಾಮಾಡಳಿತ. ಯಾಕೆ ಅಂತಂದರೆ ಇವುಗಳನ್ನು ನೀವು ಇನ್ ಡೀಟೇಲ್ ಆಗಿ ನೋಡಿದರೆ ಗೊತ್ತಾಗುತ್ತೆ. ಇಂದಿನ ಒಂದು ಪ್ರಸ್ತುತ ಇರತಕ್ಕಂಥ ಗ್ರಾಮಾಡಳಿತದ ವ್ಯವಸ್ಥೆಯನ್ನು ಚೋಳರ ಕಾಲದಲ್ಲಿಯೇ ಗ್ರಾಮೀಣ ವ್ಯವಸ್ಥೆ ಇತ್ತು. ಇಂದಿನ ಒಂದು ಪ್ರಸ್ತುತದಲ್ಲಿ ಏನಿದೆ ಗ್ರಾಮಗಳು, ಅದೇ ರೀತಿಯ ಒಂದು ಎಲ್ಲ ರೀತಿಯ ವ್ಯವಸ್ಥೆಗಳು ಚೋಳರ ಕಾಲದಲ್ಲಿಯೇ ಗ್ರಾಮದಲ್ಲಿ ಇತ್ತು. ಹಾಗಾಗಿ ಅವುಗಳನ್ನು ನಾವು ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಚೋಳರ ಗ್ರಾಮಾಡಳಿತ ಯಾಕೆ ತುಂಬ ಮುಖ್ಯವಾಗಿದೆ ಅನ್ನೋದನ್ನು ಕೇಳ್ಕೊಂಡಂಥ ಅಂಶಗಳಿಂದ ನಾವು ನೋಡ್ತಾ ಹೋಗೋಣ ಒಂದೊಂದಾಗಿ. ಹಾಗಾದರೆ ಚೋಳರ ಗ್ರಾಮಾಡಳಿತವನ್ನು ನಾವು ಗಮನಿಸ್ತಾ ಹೋದರೆ ಅವರು ಉತ್ತಮವಾದಂಥ ಆಡಳಿತ ಪದ್ಧತಿಯನ್ನು ಹೊಂದಿದ್ರು ಅನ್ನೋದಕ್ಕೆ ಇದು ಒಂದು ಸಾಕ್ಷಿಯಾಗಿ ನಿಲ್ಲುತ್ತೆ. ಕೇಂದ್ರೀಕೃತ ಆಡಳಿತವನ್ನು ಸ್ಥಾಪಿಸಿದ ಚೋಳರು ಆಡಳಿತದಲ್ಲಿ ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನು ಏನು ಮಾಡ್ತಾರೆ, ಹಲವಾರು ಭಾಗಗಳಾಗಿ, ಹಲವಾರು ಮಂಡಲಗಳಾಗಿ ವಿಭಾಗ ಮಾಡ್ತಾರೆ. ಪ್ರತಿ ಮಂಡಲಗಳನ್ನು ಏನು ಮಾಡ್ತಾರೆ, ನಾಡುಗಳಾಗಿ, ಒಳನಾಡುಗಳಾಗಿ ವಿಂಗಡಣೆ ಮಾಡ್ತಾರೆ. ಗ್ರಾಮಾಡಳಿತವನ್ನು ಗ್ರಾಮ ಸಭೆಗಳು ನಡೆಸ್ತಿದ್ವು. ಇಲ್ಲಿ ಗ್ರಾಮಾಡಳಿತದ ಬಗ್ಗೆ ನಾವು ಮುಖ್ಯವಾಗಿ ಗಮನಿಸೋದಾದರೆ, ಚೋಳರ ಗ್ರಾಮಾಡಳಿತದ ಪ್ರಮುಖ ಲಕ್ಷಣ ಏನಪ್ಪ ಅಂದರೆ ಗ್ರಾಮದ ಸ್ವಾಯತ್ತತೆ. ಅಂದರೆ ಗ್ರಾಮಗಳ ಜನರು ತಾವೇ ಆಯ್ಕೆ ಮಾಡಿಕೊಂಡ ಪ್ರತಿನಿಧಿಗಳ ಮೂಲಕ ಆಡಳಿತವನ್ನು ನಡೆಸ್ತಾ ಇದ್ರು. ಹಾಗೆ 1ನೇ ಪಾರಂತಕ ಚೋಳನ ಉತ್ತರ ಮೇರೂರು ಶಾಸನ, ಈ ಒಂದು ಕೃತಿ ಮತ್ತು ಅದನ್ನು ಬರೆದವರು ತುಂಬ ಇಂಪಾರ್ಟೆಂಟು. ಈ ಒಂದು ಶಾಸನ ಒಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ಗಮನಿಸಿ. 1ನೇ ಪಾರಂತಕ ಚೋಳನ ಉತ್ತರ ಮೇರೂರು ಶಾಸನ ಗ್ರಾಮಾಡಳಿತ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತದೆ. ಈ ಒಂದು ಉತ್ತರ ಮೇರೂರು ಶಾಸನದ ಪ್ರಕಾರ ಉತ್ತರ ಮೇರೂರು ಗ್ರಾಮವನ್ನು 30 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿತ್ತು. ಪ್ರತಿ ವಿಭಾಗದಿಂದ ಒಬ್ಬೊಬ್ಬ ಸದಸ್ಯರನ್ನು 1 ವರ್ಷದ ಅವಧಿಗೆ ಆಯ್ಕೆ ಮಾಡಲಾಗ್ತಿತ್ತು. ಕುಡುವಲೈ ಅಂದರೆ ಅದೃಷ್ಟ ಪದ್ಧತಿ ಎಂದರ್ಥ. ಕುಡುವಲೈ ಅಂದರೆ ಈ ಒಂದು ಅದೃಷ್ಟ ಅಂತ ಅರ್ಥ. ಈ ಮೂಲಕ ಸದಸ್ಯರನ್ನು ಆಯ್ಕೆ ಮಾಡಲಾಗ್ತಿತ್ತು. ಇದು ಚೋಳರ ಗ್ರಾಮಾಡಳಿತದ ಒಂದು ವಿಶೇಷತೆ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಆಯ್ಕೆಯಾದಂತಹ ಪ್ರತಿನಿಧಿಗಳು ವಾರ್ಷಿಕ ಸಮಿತಿ, ಉದ್ಯಾನ ಸಮಿತಿ ಮತ್ತು ಕೆರೆಕಟ್ಟೆಗಳ ಸಮಿತಿಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಹಾಗೆ ಈ ಸಮಿತಿಗಳನ್ನು ವಾರಿಯಂ ಎಂದು ಕರೆಯಲಾಗ್ತಿತ್ತು. ಈ ಒಂದು ಸಮಿತಿಗಳು 360 ದಿನಗಳು ಕಾರ್ಯವನ್ನು ನಿರ್ವಹಿಸುತ್ತಿದ್ದವು. ಅಂದರೆ ಈ 1 ವರ್ಷಗಳ ಕಾಲ ಸಂಪೂರ್ಣವಾಗಿ
ಈ ಸಮಿತಿಗಳು, ವಾರ್ಷಿಕ ಸಮಿತಿ, ಉದ್ಯಾನ ಸಮಿತಿ ಮತ್ತು ಕೆರೆಕಟ್ಟೆಗಳ ಸಮಿತಿಗಳೇನಿದ್ವಲ್ಲ, ಇಲ್ಲಿನ ಪ್ರತಿನಿಧಿಗಳು ಕಾರ್ಯವನ್ನು 360 ದಿನಗಳು ವರ್ಷವಿಡೀ ಕೂಡ ತಮ್ಮ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರ್ತಾ ಇದ್ರು. ಗ್ರಾಮಗಳ ಆಸ್ತಿಯನ್ನು ರಕ್ಷಣೆ ಮಾಡುವಂಥದ್ದು, ಅಲ್ಲಿನ ಕಂದಾಯವನ್ನು ವಸೂಲಿ ಮಾಡುವಂಥದ್ದು, ದೇವಾಲಯಗಳು, ಕೆರೆ, ತೋಪು, ಅರಣ್ಯ ಇವುಗಳನ್ನು ರಕ್ಷಣೆ ಮಾಡುವಂಥದ್ದು ಈ ಒಂದು ಕರ್ತವ್ಯಗಳನ್ನು ಗ್ರಾಮ ಸಭೆಗಳೇ ನಿರ್ವಹಣೆ ಮಾಡ್ತಾ ಇದ್ವು. ಸೊ ಇಲ್ಲಿ ಗಮನಿಸಿ, ಇದಿಷ್ಟು ಗ್ರಾಮಾಡಳಿತದ ಬಗ್ಗೆ ಆಯಿತು. ಹಾಗಾದರೆ ಇಲ್ಲಿ ಗ್ರಾಮದ ಸದಸ್ಯನಾಗಿ ಇರಬೇಕಾದ್ರೆ ಅವನಿಗೆ ಸದಸ್ಯನಾಗಬೇಕಂತಂದ್ರೆ ಆತನಿಗೆ ಏನೆಲ್ಲ ಅರ್ಹತೆಗಳಿರಬೇಕಾಗಿತ್ತು ಅಲ್ವಾ? ಸದಸ್ಯನಿಗೆ ಇರಬೇಕಾದಂಥ ಅರ್ಹತೆಗಳು: ಒಂದು, ಅಭ್ಯರ್ಥಿಯು 2ನೇ ಅಂದರೆ ಒಂದು ಅರ್ಧ ಎಕರೆಯಷ್ಟು ಭೂಮಿಯನ್ನು ಹೊಂದಿರಬೇಕಿತ್ತು ಕಡ್ಡಾಯವಾಗಿ. ಹಾಗೆ ಸ್ವಂತ ನಿವೇಶನದಲ್ಲಿ ಕಟ್ಟಿಸಿದಂಥ ಸ್ವಂತ ಮನೆಯಲ್ಲಿ ವಾಸವಾಗಿರಬೇಕಿತ್ತು. 3ನೇದಾಗಿ 35 ವರ್ಷಕ್ಕಿಂತ ಹೆಚ್ಚು ಮತ್ತು 70 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿರಬೇಕಿತ್ತು. ಅಂದರೆ ಸದಸ್ಯನಾಗಬೇಕಂದ್ರೆ ಅರ್ಹತೆಗಳಿದು. ವೇದ, ಬ್ರಾಹ್ಮಣಗಳ ಮತ್ತು ವ್ಯವಹಾರಗಳ ಜ್ಞಾನವೂ ಕೂಡ ಇರಬೇಕಾಗಿತ್ತು. ಇದು ವೆರಿ ಇಂಪಾರ್ಟೆಂಟ್, ಗಮನಿಸಿ. ವೇದ, ಬ್ರಾಹ್ಮಣಕಗಳು ಮತ್ತು ವ್ಯವಹಾರಿಕ ಜ್ಞಾನವೂ ಕೂಡ ಆ ಸದಸ್ಯನಿಗೆ ಇರಬೇಕಾಗಿತ್ತು. ಹಾಗೆ ಉತ್ತಮ ಚಾರಿತ್ರ್ಯವುಳ್ಳವನು ಕೂಡ ಆಗಿರಬೇಕಾಗಿತ್ತು. ಇವಿಷ್ಟು ಮುಖ್ಯವಾಗಿ ಗ್ರಾಮಾಡಳಿತದ ಸದಸ್ಯನಾಗಿ ಆಗಬೇಕಂದ್ರೆ ಆತನಿಗೆ ಇರಬೇಕಾಗಿರ್ತಕ್ಕಂಥ ಕನಿಷ್ಠ ಅರ್ಹತೆಗಳು ಆಗಿತ್ತು. ಹಾಗಾದರೆ ಅರ್ಹತೆಗಳ ಜೊತೆಯಲ್ಲಿ ಅನರ್ಹತೆಗಳು ಕೂಡ ಇದ್ವು. ಅಂದರೆ ಇಲ್ಲಿ ಸದಸ್ಯನಾಗಿ ನೇಮಕ ಆದ್ರೂ ಕೂಡ ಅನರ್ಹಗೊಳ್ಳಕ್ಕೂ ಕೂಡ ಅವಕಾಶ ಇತ್ತು. ಯಾಕೆ ಅಂತಂದರೆ ಇಲ್ಲಿ ಗಮನಿಸಿ, ಕಳೆದಂತಹ 3 ವರ್ಷಗಳ ಕಾಲ ಸತತವಾಗಿ ಯಾವುದೇ ಸಮಿತಿ ಸದಸ್ಯನಾಗಿದ್ದರೆ ಪುನರಾಯ್ಕೆಗೆ ಅವಕಾಶನೇ ಇರಲಿಲ್ಲ ಅವನಿಗೆ. ಅಂದರೆ ಸತತವಾಗಿ 3 ವರ್ಷಗಳ ಕಾಲ, ಅಂದರೆ ಕಳೆದಂಥ 3 ವರ್ಷಗಳ ಕಾಲ ಯಾವುದೇ ಒಂದು ಸಮಿತಿ ಸದಸ್ಯನಾಗಿದ್ದರೆ ಪುನರಾಯ್ಕೆಗೆ ಅನರ್ಹನಾಗ್ತಾ ಇದ್ದ. ಹಾಗೆ ಸಮಿತಿಯಲ್ಲಿದ್ದುಕೊಂಡು ಲೆಕ್ಕಪತ್ರಗಳನ್ನು ಸಲ್ಲಿಸದವರು ಕೂಡ ಅನರ್ಹರಾಗ್ತಾ ಇದ್ರು. ಅಂದರೆ ಸಮಿತಿಯಲ್ಲಿದ್ದಂಥ ಸದಸ್ಯ ಲೆಕ್ಕಪತ್ರಗಳನ್ನು ಸರಿಯಾಗಿ ನೀಡದೇ ಇದ್ದರೆ ಏನಾಗ್ತಿದ್ದ? ಅರ್ಹತೆಯನ್ನು ಕಳ್ಕೊಳ್ತಿದ್ದ. ಮತ್ತು 3ನೇ ಪಾಯಿಂಟು, ದುಷ್ಟರು, ಮೋಸಗಾರರು, ಮದ್ಯ ಸೇವನೆ ಮಾಡುವವರು, ಕಳ್ಳತನ ಮಾಡುವವರು, ಬ್ರಾಹ್ಮಣರನ್ನು ಹತ್ಯೆ ಮಾಡುವವರು, ಹಾಗೆ ವ್ಯಭಿಚಾರಿಗಳು, ಈ ರೀತಿ ಆರೋಪಗಳನ್ನು ಏನಾದರೂ ಹೊತ್ತರೆ ಅವರನ್ನು ಕೂಡ ಸದಸ್ಯ ಸ್ಥಾನದಿಂದ ವಜಾಗೊಳಿಸಲಾಗ್ತಾ ಇತ್ತು. ಇದಿಷ್ಟು ಚೋಳರ ಗ್ರಾಮಾಡಳಿತ. ಹಾಗೆ ಚೋಳರ ಗ್ರಾಮದ ಸದಸ್ಯನಾಗಬೇಕಾದ್ರೆ ಇರ್ತಕ್ಕಂಥ ಅರ್ಹತೆಗಳು ಮತ್ತು ಅನರ್ಹತೆಗಳು. ಇದಿಷ್ಟು ಚೋಳರಿಗೆ ಸಂಬಂಧಿಸಿದಂತಹ ಪ್ರಮುಖ ಅಂಶಗಳ ಒಂದು ಪ್ರಶ್ನೋತ್ತರಗಳಾಯಿತು. ನೆಕ್ಸ್ಟ್ ನೋಡೋಣ 4.7. ಇದು 4th ಲೆಸನ್, ಅಂದರೆ 2nd PUC ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ನಾವು ಇಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಿದ್ದು. ಇದರಲ್ಲಿ 4th ಲೆಸನಲ್ಲಿ ಬರ್ತಕ್ಕಂಥ ಸಬ್ ಟಾಪಿಕನ್ನು ನಾವು ಕುರಿತು, ಅದರಲ್ಲಿ ಬರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಕುರಿತು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಚೋಳರ ನಂತರದಲ್ಲಿ ವರ್ಧನರು ಮತ್ತು ಆರಂಭಿಕ ಚಾಲುಕ್ಯರು ಹಾಗೆ ಪಲ್ಲವರನ್ನ ಕುರಿತಾಗಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅಧ್ಯಾಯ 4.7 ವರ್ಧನರು ಮತ್ತು ಆರಂಭಿಕ ಚಾಲುಕ್ಯರು, ಪಲ್ಲವರು. ಸೊ ಇಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳಿಗೂ ಮೊದಲು ಒಂದಷ್ಟು ಇಂಟ್ರೊಡಕ್ಷನ್ ಅನ್ನು ನಾವು ನೋಡ್ತಾ ಹೋಗೋಣ. ಯಾರ ಬಗ್ಗೆ? ವರ್ಧನರನ್ನ ಕುರಿತಾಗಿ ಒಂದಷ್ಟು ಶಾರ್ಟ್ ಇಂಟ್ರೊಡಕ್ಷನ್. ವರ್ಧನರು ಗುಪ್ತರ ನಂತರ ಉತ್ತರ ಭಾರತದ ರಾಜಕೀಯದಲ್ಲಿ ತುಂಬ ಅನೈಕ್ಯತೆಯಿಂದ ಕೂಡಿದ್ದು, ಊಣರ ದಾಳಿಗಳಿಂದ ಏನಾಯಿತು, ಹಲವಾರು ಚಿಕ್ಕ ರಾಜ್ಯಗಳು ಸ್ವತಂತ್ರ ಆಯಿತು. ಹಾಗೆ ಇಂತಹ ಸ್ವತಂತ್ರವಾದಂಥ ರಾಜ್ಯಗಳಲ್ಲಿ ಪುಷ್ಯಭೂತಿ ಸಂತತಿಯ ವರ್ಧನ ಸಾಮ್ರಾಜ್ಯವು ಕೂಡ ಒಂದಾಗಿದ್ದು, ವರ್ಧನ ರಾಜ್ಯವೂ ಕೂಡ ಒಂದಾಗಿದ್ದು, ಈ ಒಂದು ವರ್ಧನರ ಇತಿಹಾಸವನ್ನು ತಿಳಿದುಕೊಳ್ಳಲು ಇರತಕ್ಕಂಥ ಪ್ರಮುಖ ಮೂಲಾಧಾರಗಳು ಯಾವುದು ಅಂತಂದರೆ, ಮೊದಲನೇದಾಗಿ UN ಸಾಂಗ್ ರಚನೆ ಮಾಡಿರ್ತಕ್ಕಂಥ
ಸಿಯುಕಿ ಎಂಬಂಥ ಒಂದು ಕೃತಿ, ಬಾಣಭಟ್ಟನು ರಚನೆ ಮಾಡಿರ್ತಕ್ಕಂಥ ಹರ್ಷಚರಿತೆ ಎಂಬಂಥ ಒಂದು ಕೃತಿ, ಮೂರನೇದಾಗಿ ಹರ್ಷವರ್ಧನನ ತಾಮ್ರಪಟ ಶಾಸನಗಳು. ಸೊ ಇವಿಷ್ಟು ವರ್ಧನರ ಒಂದು ರಾಜ್ಯವನ್ನು ಕುರಿತಾಗಿ ಅಥವಾ ವರ್ಧನರ ಇತಿಹಾಸವನ್ನು ಕುರಿತಾಗಿ ನಮಗೆ ಸಿಗ್ತಕ್ಕಂಥ ಏನಾದರೂ ಮೂಲಾಧಾರಗಳು ಏನಿದೆ ಅನ್ನತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಇದಿಷ್ಟು ಕೃತಿಗಳನ್ನು ಗಮನಿಸಬೇಕಾಗತ್ತೆ. ಇವುಗಳ ಬೇಸ್ ಮೇಲೆ ನಾವು ವರ್ಧನರ ಒಂದು ಇತಿಹಾಸವನ್ನು ತಿಳಿದುಕೊಳ್ಬೋದಾಗಿದೆ. ಹಾಗೆ ಈ ಒಂದು ವರ್ಧನರ ಪ್ರಸಿದ್ಧ ಅರಸ ಯಾರಪ್ಪ ಅಂತಂದರೆ ಹರ್ಷವರ್ಧನ. ಹರ್ಷವರ್ಧನ ಈ ಒಂದು ವಂಶದ ಪ್ರಸಿದ್ಧ ಅರಸ. ಹಾಗೆ ಪುಷ್ಯಭೂತಿ ವರ್ಧನ ವಂಶದ ಮೂಲ ಪುರುಷ ಅಂತೇಳಿ ನಾವು ತಿಳ್ಕೊಬೋದಾಗಿದೆ. ಹರ್ಷವರ್ಧನ ಪ್ರಸಿದ್ಧ ಅರಸ. ಉತ್ತರ ಭಾರತದ ಚಿಕ್ಕ ಪುಟ್ಟ ರಾಜ್ಯಗಳನ್ನೆಲ್ಲ ಒಂದುಗೂಡಿಸಿ ರಾಜಕೀಯ ಐಕ್ಯತೆಯನ್ನು ಸಾಧಿಸಿದಂಥ ಕೀರ್ತಿ ಯಾರಿಗೆ ಸಲ್ಲುತ್ತೆ? ಹರ್ಷವರ್ಧನನಿಗೆ ಸಲ್ತದೆ. ಸೊ ಹಾಗಾದರೆ ಈ ಒಂದು ವಾಕ್ಯ, 2 ವಾಕ್ಯ, ಹಾಗೆ 5-6 ವಾಕ್ಯಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ನಾವು ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ಯಾರಿಗೆ ಸಂಬಂಧಪಟ್ಟಂತೆ? ವರ್ಧನರಿಗೆ ಸಂಬಂಧಿಸಿದಂತೆ. ಮೊದಲೇ ಪ್ರಶ್ನೆ ನೋಡೋಣ. ವರ್ಧನರ ಶ್ರೇಷ್ಠ ದೊರೆ ಯಾರು? ವರ್ಧನರ ಶ್ರೇಷ್ಠ ದೊರೆ ಹರ್ಷವರ್ಧನ. ಹರ್ಷವರ್ಧನನ ರಾಜಧಾನಿ ಯಾವುದು? ಹರ್ಷವರ್ಧನನ ರಾಜಧಾನಿ ತಾನೇಶ್ವರ. ಹರ್ಷವರ್ಧನನ ಸಹೋದರಿ ಯಾರು? ರಾಜಶ್ರೀ. ಹರ್ಷಚರಿತೆಯನ್ನು ಬರೆದವರು ಯಾರು? ಹರ್ಷಚರಿತೆಯನ್ನು ಬರೆದವರು ಬಾಣಭಟ್ಟ. ಬಾಣಭಟ್ಟ ಹರ್ಷಚರಿತೆ ಎಂಬ ಕೃತಿಯನ್ನು ರಚಿಸಿದನು. ನೆಕ್ಸ್ಟು, ಉತ್ತರಪತೇಶ್ವರ ಎಂಬ ಬಿರುದನ್ನು ಹೊಂದಿದವರು ಯಾರು? ಉತ್ತರಪತೇಶ್ವರ ಎಂಬಂಥ ಒಂದು ಬಿರುದನ್ನು ಪಡೆದವರು ಹರ್ಷವರ್ಧನ. 6ನೇ ಪ್ರಶ್ನೆ, ಕನೌಜಿನ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? ಕನೌಜಿನ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು UN ಸಾಂಗ್. ನೆಕ್ಸ್ಟ್ 7th ಒಂದು ಕ್ವಶನ್ ನೋಡಿ. ಪ್ರಯಾಗ ಅಲ್ವಾ? ಪ್ರಯಾಗ ಬೌದ್ಧ ಪ್ರಯಾಗ ಬೌದ್ಧ ಸಮ್ಮೇಳನ ಯಾವಾಗ ನಡೆಯಿತು? ಪ್ರಯಾಗ ಬೌದ್ಧ ಸಮ್ಮೇಳನ ಕ್ರಿಸ್ತ ಶಕ 643ರಲ್ಲಿ ನಡೆಯಿತು. 8ನೇ ಪ್ರಶ್ನೆ, ಕದಂಬರ ಸ್ಥಾಪಕ ಯಾರು? ಅಂದರೆ ನೆಕ್ಸ್ಟ್ ಒಂದು ಕ್ವಶನ್ ಇದು. ಕದಂಬರನ ಕುರಿತಾಗಿ ಒಂದಷ್ಟು ನಾವು ಮಾಹಿತಿಯನ್ನು ತಿಳ್ಕೊಂಡು ಅನಂತರದಲ್ಲಿ ಏನು ಮಾಡೋಣ, ಕದಂಬರಿಗೆ ಸಂಬಂಧಿಸಿದಂತಹ ಒಂದಷ್ಟು ಅಂಶಗಳನ್ನು ಡಿಸ್ಕಷನ್ ಮಾಡಬೇಕಾಗತ್ತೆ. ಹಾಗೆ ಕದಂಬರು ಅವರ ಒಂದು ಹಿನ್ನೆಲೆ ಏನು ಅಲ್ವಾ, ಪ್ರಸಿದ್ಧ ಅರಸ ಯಾರು, ಈ ರೀತಿ ಅಂಶಗಳನ್ನು ನಾವು ಚರ್ಚೆ ಮಾಡ್ತಾ ಈ ಒಂದು ಪ್ರಶ್ನೋತ್ತರಗಳನ್ನು ಅಧ್ಯಯನ ಮಾಡಬೇಕಾಗ್ತದೆ. ನೆಕ್ಸ್ಟ್ ನೋಡಿ, ಕದಂಬರನ್ನ ಕುರಿತಾಗಿ ನಾವು ನೋಡ್ತಾ ಹೋಗೋಣ. ಕದಂಬರ ಪ್ರಸಿದ್ಧ ಅರಸ. ಕದಂಬರ ಪ್ರಸಿದ್ಧ ಅರಸ ಯಾರು? ಮೊದಲನೇದಾಗಿ ಕದಂಬರ ಸ್ಥಾಪಕ ಯಾರು ಅಂತಂದ್ರೆ ಮಯೂರ ವರ್ಮ ಅಥವಾ ಮಯೂರ ಶರ್ಮ ಅಂತೇಳಿ ಕರಿತೀವಿ. ಕದಂಬರ ಪ್ರಸಿದ್ಧ ಸ್ಥಾಪಕ ಮಯೂರ ವರ್ಮ ಅಥವಾ ಮಯೂರ ಶರ್ಮ. ನೆಕ್ಸ್ಟು, ಕನ್ನಡದ ಮೊದಲ ಶಾಸನ ಯಾವುದು? ಕನ್ನಡದ ಮೊದಲ ಶಾಸನ ಅಲ್ಮಿಡಿ ಶಾಸನ. ಕನ್ನಡದ ಮೊದಲ ಶಾಸನ ಯಾವುದು? ಅಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನವಾಗಿದೆ. ನೆಕ್ಸ್ಟ್, ಗಂಗರ ಕುರಿತಾಗಿ ಒಂದು ಪ್ರಶ್ನೆ ಇದೆ. ಗಂಗರ ಪ್ರಸಿದ್ಧ ದೊರೆ ಯಾರು? ಗಂಗರ ಪ್ರಸಿದ್ಧ ದೊರೆ ದುರ್ವಿನೀತ. ದುರ್ವಿನೀತ ಗಂಗರ ಪ್ರಸಿದ್ಧ ದೊರೆ. ನೆಕ್ಸ್ಟ್, ಆರಂಭಿಕ ಚಾಲುಕ್ಯರ ರಾಜಧಾನಿ ಯಾವುದಾಗಿತ್ತು? ಆರಂಭಿಕ ಚಾಲುಕ್ಯರ ರಾಜಧಾನಿ ಯಾವುದು? ಬಾದಾಮಿ ಅಥವಾ ವಾತಾಪಿ ಅಂತೇಳಿ ನಾವು ಕರಿತೀವಿ. ಇಲ್ಲಿ ಆರಂಭಿಕ ಚಾಲುಕ್ಯರ ಒಂದಷ್ಟು ಹಿನ್ನೆಲೆಯನ್ನು ನಾವು ಗಮನಿಸೋದಾದ್ರೆ, ಕರ್ನಾಟಕವನ್ನಾಳಿದ ಮೊಟ್ಟ ಮೊದಲ ಸಾರ್ವಭೌಮ ಅರಸರಾದಂತಹ ಬಾದಾಮಿ ಚಾಲುಕ್ಯರು 2 ಸಣ್ಣ ಪುಟ್ಟ ರಾಜ್ಯಗಳಾಗಿ ಬನವಾಸಿ ಕದಂಬರ ಮತ್ತು ತಲಕಾಡಿನ ಗಂಗರ ನಂತರ
ಆಳ್ವಿಕೆಯನ್ನು ನಡೆಸಿದರು. ಕರ್ನಾಟಕದ ಮೊದಲ ಅರಸು ಮನೆತನವಾದ ಕದಂಬರು ಸಾಮಾನ್ಯ ಶಕ 4ನೇ ಶತಮಾನದಿಂದ 6ನೇ ಶತಮಾನದವರೆಗೆ ಆಳ್ವಿಕೆಯನ್ನು ನಡೆಸಿದರು. ಹಾಗೆ ಮಯೂರ ವರ್ಮ ಅಥವಾ ಮಯೂರ ಶರ್ಮ ಈ ಒಂದು ಕದಂಬರ ವಂಶದ ಪ್ರಸಿದ್ಧ ಪ್ರಮುಖ ಸ್ಥಾಪಕ ಅಂತೇಳಿ, ಈ ವಂಶದ ಸ್ಥಾಪಕ ಅಂತೇಳಿ ಮಯೂರ ವರ್ಮನನ್ನ ಕರಿತೀವಿ. ಅತ್ಯಂತ ಪ್ರಸಿದ್ಧ ದೊರೆಯೂ ಕೂಡ ಹೌದು. ಇವರ ಒಂದು ಕಾಲದಲ್ಲಿ ಕನ್ನಡದ ಮೊದಲ ಶಾಸನವಾದಂತಹ ಅಲ್ಮಿಡಿ ಶಾಸನವನ್ನು ಹೊರಡಿಸಲಾಯಿತು. ಇವರ ಕಾಲದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೂಡ ನೀಡಲಾಯಿತು. ಅಗ್ರಹಾರಗಳು, ಘಟಿಕಗಳು, ಬ್ರಹ್ಮಪುರಿಗಳು ಪ್ರಮುಖ ವಿದ್ಯಾ ಕೇಂದ್ರಗಳಾಗಿದ್ವು. ತಾಳಗುಂದ ಮತ್ತು ಬಳ್ಳಿಗಾವೆ, ಬಂಕಾಪುರ ಮತ್ತು ಕಪ್ಪತ್ತೂರು ಅಗ್ರಹಾರಗಳು ಇವರ ಕಾಲದ ಪ್ರಸಿದ್ಧವಾದಂತಹ ಅಗ್ರಹಾರಗಳಾಗಿತ್ತು. ಅವರು ಕರ್ನಾಟಕದ ದೇವಾಲಯ ವಾಸ್ತುಶಿಲ್ಪ ನಿರ್ಮಾಣಕಾರರಲ್ಲಿ ಪ್ರಮುಖರು ಅಂತೇಳಿ ನಾವು ಕರಿತೀವಿ. ಇದು ಯಾರ ಬಗ್ಗೆ? ಆರಂಭಿಕ ಚಾಲುಕ್ಯರು ಅಥವಾ ಬಾದಾಮಿ ಚಾಲುಕ್ಯರ ಬಗ್ಗೆ ಒಂದಷ್ಟು ಮಾಹಿತಿ. ಹಾಗೆ ಗಂಗರ ಬಗ್ಗೆ ಒಂದಿಷ್ಟು ಮಾಹಿತಿನ ನಾವು ಗಮನಿಸೋದಾದರೆ, ತಲಕಾಡಿನ ಗಂಗರು ಕರ್ನಾಟಕದ ಸಂಸ್ಕೃತಿಗೆ ಗಮನಾರ್ಹವಾದಂಥ ಕೊಡುಗೆಗಳನ್ನು ನೀಡಿದ್ದು. ದುರ್ವಿನೀತ ಯಾರು? ದುರ್ವಿನೀತ ಈ ಒಂದು ಗಂಗರ ವಂಶದ ಪ್ರಸಿದ್ಧ ದೊರೆ ಅಂತೇಳಿ ನಾವು ಕರೆಯಬಹುದಾಗಿದೆ. ಗಂಗರು ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ಇನ್ನಿತರ ಕ್ಷೇತ್ರಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನು ನೀಡಿದ್ದಾರೆ. ಇವರ ಒಂದು ಕಾಲದಲ್ಲಿ ಜೈನ ಧರ್ಮ, ಯಾರ ಕಾಲದಲ್ಲಿ? ಗಂಗರ ಕಾಲದಲ್ಲಿ ಜೈನ ಧರ್ಮ ಅತ್ಯುನ್ನತ ಮಟ್ಟವನ್ನು ತಲುಪಿತ್ತು. ಹಾಗೆ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಇವರ ಕೊಡುಗೆ ಗಮನಾರ್ಹವಾಗಿದೆ ಅಂತೇಳಿ ನಾವು ಗಮನಿಸ್ಬೋದು. ಹೀಗೆ ಪ್ರತಿಯೊಂದು ಅಂಶಗಳನ್ನು ನಾವು ಒಂದು ವಾಕ್ಯ, 2 ವಾಕ್ಯ ಮತ್ತು ಲಾಂಗ್ ಆನ್ಸರ್ಸನ್ನು ನೋಡೋ ಮುಖಾಂತರ ಚರ್ಚೆ ಮಾಡೋಣ ಅಂತೇಳಿ ಹೇಳ್ತಾ, ಹಾಗಾದರೆ ನಾವು ಗಂಗರ ಪ್ರಸಿದ್ಧ ದೊರೆ ದುರ್ವಿನೀತ ಅಂತ ನೋಡಿದ್ವಿ. ಆರಂಭಿಕ ಚಾಲುಕ್ಯರು ಅಥವಾ ಬಾದಾಮಿ ಚಾಲುಕ್ಯರ ರಾಜಧಾನಿ ಯಾವುದು? ಬಾದಾಮಿ ಅಂತೇಳಿ ಅಥವಾ ವಾತಾಪಿ ಅಂತೇಳಿ ಗಮನಿಸಿದ್ವಿ. ಹಾಗಾದರೆ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಯಾರು ಅಂತಂದರೆ, ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ 2ನೇ ಪುಲಿಕೇಶಿ. ಹಾಗೆ ಬಾದಾಮಿ ಚಾಲುಕ್ಯರ ರಾಜಲಾಂಛನ ಯಾವುದಾಗಿತ್ತು? ವರಾಹ ಬಾದಾಮಿ ಚಾಲುಕ್ಯರ ರಾಜಲಾಂಛನ. ನೆಕ್ಸ್ಟ್, ದಕ್ಷಿಣ ಪದೇಶ್ವರ ಎಂಬ ಬಿರುದನ್ನು ಪಡೆದಂತಹ ವ್ಯಕ್ತಿ ಯಾರು? 2ನೇ ಪುಲಿಕೇಶಿ ದಕ್ಷಿಣ ಪದೇಶ್ವರ ಎಂಬಂಥ ಬಿರುದನ್ನು ಪಡೆದವರು. ಹಾಗೆ 15th ಒಂದು ಕ್ವಶನ್ ನೋಡಿ. ಐಹೊಳೆ ಶಾಸನವನ್ನು ರಚಿಸಿದವರು ಯಾರು? ಐಹೊಳೆ ಶಾಸನದ ರಚನೆಕಾರ ರವಿಕೀರ್ತಿ ಐಹೊಳೆ ಶಾಸನವನ್ನು ರಚಿಸಿದನು. ನೆಕ್ಸ್ಟ್, ವಿಜಯ ಭಟ್ಟಾರಿಕೆ ರಚಿಸಿದ ಕೃತಿ ಯಾವುದು? ಕೌಮುದಿ ಮಹೋತ್ಸವ ವಿಜಯ ಭಟ್ಟಾರಿಕೆ ಅಥವಾ ವಿಜ್ಜಿಕೆ ರಚಿಸಿದಂತಹ ಪ್ರಸಿದ್ಧ ಕೃತಿಯಾಗಿದೆ. ನೆಕ್ಸ್ಟ್ 17th ಕ್ವಶನು. ಯುಎನ್ ಸಾಂಗನ ಕೃತಿ ಯಾವುದು? ಯುಎನ್ ಸಾಂಗನು ರಚನೆ ಮಾಡಿರ್ತಕ್ಕಂಥ ಕೃತಿ ಸಿಯುಕಿ. ಯುಎನ್ ಸಾಂಗನು ರಚನೆ ಮಾಡಿರ್ತಕ್ಕಂಥ ಕೃತಿ ಯಾವುದು? ಸಿಯುಕಿ. ಇವಿಷ್ಟು ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳಾಯಿತು. ನೆಕ್ಸ್ಟ್ 2 ವಾಕ್ಯ ಅಥವಾ 2 ಪದಗಳ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಹರ್ಷವರ್ಧನನ ತಂದೆ ತಾಯಿ ಯಾರು? ಹರ್ಷವರ್ಧನನ ತಂದೆ ಪ್ರಭಾಕರ ವರ್ಧನ, ತಾಯಿ ಯಶೋಮತಿ. 2ನೇ ಪ್ರಶ್ನೆ, ಹರ್ಷವರ್ಧನನ ಯಾವುದಾದ್ರೂ 2 ಸಾಹಿತ್ಯ ಕೃತಿಗಳನ್ನು ತಿಳಿಸಿ. ಹರ್ಷವರ್ಧನನು ರತ್ನಾವಳಿ, ಪ್ರಿಯದರ್ಶಿಕ ಮತ್ತು ನಾಗಾನಂದ ಎಂಬಂಥ 3 ಕೃತಿಗಳನ್ನು ಈತ ರಚನೆ ಮಾಡಿದ್ದಾನೆ. ಹೀಗೆ ಗೊಮ್ಮಟೇಶ್ವರನ 3ನೇ ಪ್ರಶ್ನೆ, ಗೊಮ್ಮಟೇಶ್ವರನ ವಿಗ್ರಹವನ್ನು ಪ್ರತಿಷ್ಠಾಪಿಸಿದವರು ಯಾರು ಮತ್ತು ಎಲ್ಲಿ? ಗೊಮ್ಮಟೇಶ್ವರನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದವರು ಯಾರು ಮತ್ತು ಎಲ್ಲಿ ಪ್ರತಿಷ್ಠಾಪನೆ ಮಾಡಿದರು? ಗೊಮ್ಮಟೇಶ್ವರನ ವಿಗ್ರಹವನ್ನು ಚಾವುಂಡರಾಯನು ಪ್ರತಿಷ್ಠಾಪನೆ ಮಾಡಿದನು. ಎಲ್ಲಿ ಅಂದರೆ ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ ಪ್ರತಿಷ್ಠಾಪನೆ ಮಾಡಿದನು.
ನೆಕ್ಸ್ಟ್ ಫೋರ್ತ್ ಒನ್ ಕ್ವಶನು, ಇಮ್ಮಡಿ ಪುಲಿಕೇಶಿಯ ಯಾವುದಾದ್ರೂ 2 ಬಿರುದುಗಳನ್ನು ತಿಳಿಸಿ. ಇಮ್ಮಡಿ ಪುಲಿಕೇಶಿಯ 2 ಬಿರುದುಗಳು ದಕ್ಷಿಣ ಪತೇಶ್ವರ ಮತ್ತು ಪರಮೇಶ್ವರ. ದಕ್ಷಿಣ ಪತೇಶ್ವರ ಮತ್ತು ಪರಮೇಶ್ವರ ಇವುಗಳು ಇಮ್ಮಡಿ ಪುಲಿಕೇಶಿಯ 2 ಪ್ರಮುಖ ಬಿರುದುಗಳಾಗಿದೆ. ನೆಕ್ಸ್ಟು ಐಹೊಳೆಯಲ್ಲಿ ಇರ್ತಕ್ಕಂಥ ಯಾವುದಾದ್ರೂ 2 ದೇವಾಲಯಗಳನ್ನು ಹೆಸರಿಸಿ. ಲಾಡ್ಕಾನ್ ದೇವಾಲಯ ಮತ್ತು ದುರ್ಗದ ದೇವಾಲಯ ಐಹೊಳೆಯಲ್ಲಿರ್ತಕ್ಕಂಥ ಪ್ರಮುಖ ದೇವಾಲಯಗಳಾಗಿವೆ. ನೆಕ್ಸ್ಟ್ 6th ಒನ್ ಕ್ವಶನು, ಪಟ್ಟದಕಲ್ಲಿನಲ್ಲಿರುವ ಯಾವುದಾದ್ರೂ 2 ದೇವಾಲಯಗಳನ್ನು ತಿಳಿಸಿ. ವಿರೂಪಾಕ್ಷ ದೇವಾಲಯ ಮತ್ತು ಮಲ್ಲಿಕಾರ್ಜುನ ದೇವಾಲಯ ಪಟ್ಟದಕಲ್ಲಿನಲ್ಲಿರುವ ಪ್ರಸಿದ್ಧ ದೇವಾಲಯಗಳಾಗಿವೆ. ನೆಕ್ಸ್ಟ್ 7th ಒನ್ ಕ್ವಶನು, ಪಲ್ಲವರ ವಾಸ್ತುಶಿಲ್ಪದ ಯಾವುದಾದ್ರೂ 2 ಪ್ರಮುಖ ಕೇಂದ್ರಗಳನ್ನು ತಿಳಿಸಿ. ಮಹಾಬಲಿಪುರಂ ಮತ್ತು ಕಂಚಿ ಪಲ್ಲವರ ವಾಸ್ತುಶಿಲ್ಪದ ಪ್ರಮುಖ ಕೇಂದ್ರಗಳಾಗಿವೆ. ಇವಿಷ್ಟು 2 ವಾಕ್ಯದ ಪ್ರಶ್ನೋತ್ತರಗಳು. ನೆಕ್ಸ್ಟ್ ಲಾಂಗ್ ಆನ್ಸರ್ಸನ್ನು ಕುರಿತಾಗಿ ನಾವು ಗಮನಿಸ್ತಾ ಹೋಗೋಣ. ಹರ್ಷವರ್ಧನನ ಸಾಧನೆಗಳನ್ನು ತಿಳಿಸಿ ಅಥವಾ ವಿವರಿಸಿ. ಹರ್ಷವರ್ಧನನ ಸಾಧನೆಗಳನ್ನು ತಿಳಿಸಿ ಅಥವಾ ವಿವರಿಸಿ. ಹರ್ಷವರ್ಧನ ವರ್ಧನರ ಶ್ರೇಷ್ಠ ದೊರೆಯಾಗಿದ್ದನು. ಇವನು ಕ್ರಿಸ್ತಶಕ 606ರಿಂದ 647ರವರೆಗೆ ರಾಜ್ಯಭಾರವನ್ನು ಮಾಡಿದನು. ಇವನನ್ನು ಶಿಲಾದಿತ್ಯ ಎಂದು ಕೂಡ ಕರೆಯಲಾಗ್ತಿತ್ತು. ಇಂಪಾರ್ಟೆಂಟ್ ಇದು. ಶಿಲಾದಿತ್ಯ ಎಂದು ಕೂಡ ಯಾರನ್ನ ಕರೆಯಲಾಗ್ತಿತ್ತು? ಹರ್ಷವರ್ಧನನನ್ನ ಶಿಲಾದಿತ್ಯ ಅಂತೇಳಿ ಕರೆಯಲಾಗ್ತಿತ್ತು. ತಾನೇಶ್ವರ ಹರ್ಷವರ್ಧನನ ಪ್ರಮುಖ ರಾಜಧಾನಿ ಆಗಿತ್ತು. ಹಾಗಾದರೆ ಹರ್ಷವರ್ಧನನ ಸಾಧನೆಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋದರೆ, ಮೊದಲನೇದಾಗಿ ಉತ್ತರ ಭಾರತದ ದಂಡಯಾತ್ರೆಗಳು. ಉತ್ತರ ಭಾರತದ ದಂಡಯಾತ್ರೆಗಳಲ್ಲಿ ಹರ್ಷವರ್ಧನನು ತನ್ನ ಸಹೋದರಿ ರಾಜಶ್ರೀಯನ್ನು ರಕ್ಷಣೆ ಮಾಡಿ ಅವಳ ರಾಜ್ಯವಾದಂತಹ ಕನೌಜನ್ನು ತನ್ನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡು ಅದನ್ನು 2ನೇ ರಾಜಧಾನಿಯನ್ನಾಗಿ ಮಾಡಿಕೊಂಡನು. ಹಾಗೆ ಇವನು ತನ್ನ ಒಂದು ರಾಜಧಾನಿಯನ್ನಾಗಿ ಯಾವುದನ್ನು ಮಾಡ್ಕೊಳ್ತಾನೆ? ಹರ್ಷವರ್ಧನನು ತನ್ನ ಸಹೋದರಿಯಾದಂಥ ರಾಜಶ್ರೀಯನ್ನು ರಕ್ಷಣೆ ಮಾಡಿ ಅವಳ ರಾಜ್ಯವಾದಂಥ ಕನೌಜನ್ನು ಏನು ಮಾಡ್ತಾನೆ? ತನ್ನ ಸಾಮ್ರಾಜ್ಯದಲ್ಲಿ ವಿಲೀನ ಮಾಡಿಕೊಳ್ತಾನೆ. ಹಾಗೆ ಹರ್ಷವರ್ಧನನು ಕಾಮರೂಪದ ಭಾಸ್ಕರವರ್ಮನ ಜೊತೆಗೂಡಿ ಗೌಡ ದೇಶದ ಶಶಾಂಕನನ್ನು ಸೋಲಿಸಿದನು. ಆದರೆ ಸಂಪೂರ್ಣವಾಗಿ ಸೋಲಿಸಲು ವಿಫಲನಾದನು ಅಂತೇಳಿ ನಾವು ಗಮನಿಸ್ಬೋದು. ಸಂಪೂರ್ಣವಾಗಿ ಸೋಲಿಸಲಿಲ್ಲ. ನೆಕ್ಸ್ಟು ಮಾಳ್ವಾದ ದೊರೆ ದೇವಗುಪ್ತನನ್ನು ಸೋಲಿಸಿ ಅವನ ರಾಜ್ಯವನ್ನು ಕೂಡ ವಶಪಡಿಸ್ಕೊಳ್ತಾನೆ. ನೆಕ್ಸ್ಟ್ ವಲ್ಲಭಿಯ 2ನೇ ಧ್ರುವಸೇನನನ್ನು ಸೋಲಿಸಿ ಅವನೊಂದಿಗೆ ವೈವಾಹಿಕ ಸಂಬಂಧಗಳನ್ನು ಕೂಡ ಬೆಳೆಸಿದನು. ಹರ್ಷನು ಉತ್ತರದ ಬಹುತೇಕ ಪ್ರದೇಶಗಳನ್ನು ವಶಪಡಿಸಿಕೊಂಡು ಈ ಸಾಧನೆಯ ಸಂಕೇತವಾಗಿ ಯಾವ ಒಂದು ಬಿರುದನ್ನು ಪಡೆದುಕೊಳ್ತಾನೆ? ಅವನು ಉತ್ತರ ಪತೇಶ್ವರ ಎಂಬಂಥ ಬಿರುದನ್ನು ಪಡೆದುಕೊಂಡನು. ಇದಿಷ್ಟು ಹರ್ಷವರ್ಧನನ ಉತ್ತರ ಭಾರತದ ದಂಡಯಾತ್ರೆಗಳಿಗೆ ಸಂಬಂಧಪಟ್ಟಂತಾಯಿತು. ನೆಕ್ಸ್ಟ್ ನೋಡಿ, ಇಮ್ಮಡಿ ಪುಲಿಕೇಶಿಯೊಂದಿಗೆ ಕಾಳಗ. ಉತ್ತರ ಭಾರತದ ಒಂದು ದಾಳಿಯ ನಂತರದಲ್ಲಿ ಏನು ಮಾಡ್ತಾನೆ? ದಕ್ಷಿಣ ಭಾರತದತ್ತ ತನ್ನ ಮುಖವನ್ನು ಹರ್ಷವರ್ಧನ ತಿರುಗಿಸ್ತಾನೆ. ಇಲ್ಲಿ ಇಮ್ಮಡಿ ಪುಲಿಕೇಶಿಯೊಡನೆ ಯುದ್ಧವನ್ನು ಮಾಡ್ತಾನೆ. ಇಷ್ಟರಲ್ಲಿ ಕ್ರಿಸ್ತ ಶಕ 634ರಲ್ಲಿ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿಯ ನಡುವೆ ಎಲ್ಲಿ ನಡೆಯುತ್ತೆ? ನರ್ಮದಾ ನದಿ ಕಾಳಗ ಜರುಗುತ್ತದೆ. ನರ್ಮದಾ ನದಿ ಕಾಳಗ ಜರುಗುತ್ತದೆ. ಈ ಯುದ್ಧದಲ್ಲಿ ಹರ್ಷವರ್ಧನನು ಸೋಲುಂಡನು. ಇಮ್ಮಡಿ ಪುಲಿಕೇಶಿಯು ಪರಮೇಶ್ವರ ಎಂಬ ಬಿರುದನ್ನು ಧರಿಸಿದನು. ಈ ಒಂದು 643ರಲ್ಲಿ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿಗೆ ನಡೆದಂತಹ ಒಂದು ಕದನದಲ್ಲಿ ನರ್ಮದಾ ನದಿ ಕಾಳಗದಲ್ಲಿ ಏನಾಯಿತು? ಹರ್ಷವರ್ಧನ ಸೋತು ಇಮ್ಮಡಿ ಪುಲಿಕೇಶಿ ಜಯವನ್ನು ಗಳಿಸಿ ಪರಮೇಶ್ವರ ಎಂಬಂಥ ಒಂದು ಬಿರುದನ್ನು ಪಡೆದುಕೊಂಡನು. ನೆಕ್ಸ್ಟು ಹರ್ಷವರ್ಧನನ ಸಾಧನೆಗಳಲ್ಲಿ ಇನ್ನೊಂದು ಹರ್ಷವರ್ಧನ ಮತ್ತು ಬೌದ್ಧ ಧರ್ಮಕ್ಕೆ ಆತ ನೀಡಿದಂಥ ಕೊಡುಗೆಗಳು. ಶಿವಭಕ್ತನಾಗಿದ್ದಂತಹ ಹರ್ಷವರ್ಧನ
ನಂತರದಲ್ಲಿ ಬೌದ್ಧ ಧರ್ಮ ಸ್ವೀಕಾರವನ್ನು ಮಾಡ್ತಾನೆ. ಬೌದ್ಧ ಧರ್ಮದ ಪ್ರಚಾರಕ್ಕೆ ಹಲವಾರು ಕ್ರಮಗಳನ್ನು ಈತ ಕೈಗೊಳ್ತಾನೆ. ಅದರಲ್ಲಿ ಕ್ರಿಸ್ತ ಶಕ 643ರಲ್ಲಿ ಕನೌಜ್ ಮತ್ತು ಪ್ರಯಾಗಗಳಲ್ಲಿ ಬೌದ್ಧ ಮಹಾಸಭೆಗಳನ್ನು ಏರ್ಪಡಿಸಿದನು. ಚೀನಾದ ಯಾತ್ರಿಕ ಯು ಎನ್ ಸಾಂಗ್ ಮತ್ತು ಈ ಒಂದು ಮಹಾಸಮ್ಮೇಳನದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಒಂದು ಇನ್ನೊಂದು ವಿಶೇಷತೆ ಅಂತೇಳಿ ನಾವು ಹೇಳ್ಬೋದು. ಇಲ್ಲಿ ಕ್ರಿಸ್ತ ಶಕ 643ರಲ್ಲಿ ಕನೌಜ್ ಮತ್ತು ಪ್ರಯಾಗಗಳಲ್ಲಿ ಬೌದ್ಧ ಮಹಾಸಮ್ಮೇಳನಗಳನ್ನು ಯಾರು ಏರ್ಪಾಡು ಮಾಡ್ತಾರೆ? ಹರ್ಷವರ್ಧನ ಏರ್ಪಾಡನ್ನು ಮಾಡ್ತಾನೆ. ಇಲ್ಲಿ ಚೀನಿ ಯಾತ್ರಿಕನಾದಂಥ ಯು ಎನ್ ಸಾಂಗ್ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ತುಂಬ ವಿಶೇಷವಾಗಿದೆ. ನೆಕ್ಸ್ಟ್, ಆತನು ಕೂಡ ಬೌದ್ಧ ಧರ್ಮದ ಬಗ್ಗೆ ತುಂಬ ಆಗಿದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಯಾರು? ಯು ಎನ್ ಸಾಂಗ್. ನೆಕ್ಸ್ಟ್, ಸದಾ ಪಂಡಿತನಾಗಿದ್ದಂತಹ ಹರ್ಷವರ್ಧನ 3 ಕೃತಿಗಳನ್ನು ರಚನೆ ಮಾಡ್ತಾನೆ. ಒಂದು ರತ್ನಾವಳಿ, ನಾಗಾನಂದ, ಪ್ರಿಯದರ್ಶಿಕ. ಪ್ರಸಿದ್ಧ ಕೃತಿಗಳು ಇವುಗಳನ್ನು ನೆನಪಲ್ಲಿ ಇಟ್ಕೊಳ್ರಿ. ಯಾವ್ಯಾವುದು ಪ್ರಸಿದ್ಧ ಕೃತಿಗಳು? ಹರ್ಷವರ್ಧನನ ಪ್ರಸಿದ್ಧ ಕೃತಿಗಳು ರತ್ನಾವಳಿ, ನಾಗಾನಂದ ಮತ್ತು ಪ್ರಿಯದರ್ಶಿಕ. ಹರ್ಷನ ಆಸ್ಥಾನ ಕವಿ ಯಾರಂದ್ರೆ ಬಾಣಭಟ್ಟ. ಬಾಣಭಟ್ಟ ರಚನೆ ಮಾಡಿದಂಥ ಕೃತಿ ಹರ್ಷಚರಿತ. ಹರ್ಷಚರಿತ ಏನನ್ನ ಕುರಿತು ಹೇಳುತ್ತದೆ? ಹರ್ಷವರ್ಧನನ ಇತಿಹಾಸವನ್ನು ಕುರಿತಾಗಿ, ಅವನ ಒಂದು ಆಡಳಿತವನ್ನು ಕುರಿತಾಗಿ ತಿಳಿಸ್ತದೆ. ಚೀನಾದೊಡನೆ ರಾಯಭಾರಿಗಳನ್ನು ಹರ್ಷವರ್ಧನ ವಿನಿಮಯ ಮಾಡಿಕೊಂಡನು. ಹಾಗೆ ಗುಪ್ತರ ನಂತರ ಉತ್ತರ ಭಾರತದಲ್ಲಿ ಐಕ್ಯತೆಯನ್ನು ತಂದಂತಹ ಕೀರ್ತಿ ಕೂಡ ಹರ್ಷವರ್ಧನನಿಗೆ ಸಲ್ತದೆ. ಇದಿಷ್ಟು ಹರ್ಷವರ್ಧನನ ಸಾಧನೆಗಳು. ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಒನ್ ಕ್ವಶನು ಲಾಂಗ್ ಆನ್ಸರ್ಸಲ್ಲಿ ಚಾಳುಕ್ಯ ಮತ್ತು ಪಲ್ಲವರ ನಡುವಿನ ಸಂಘರ್ಷವನ್ನು ವಿವರಿಸಿ. ಕಾನ್ಫ್ಲಿಕ್ಟ್ ಯಾರ ನಡುವೆ? ಚಾಲುಕ್ಯ ಮತ್ತು ಪಲ್ಲವರ ನಡುವಿನ ಒಂದು ಸಂಘರ್ಷವನ್ನು ಕುರಿತಾಗಿ ವಿವರಿಸಿ. ಪಲ್ಲವ ಮತ್ತು ಚಾಳುಕ್ಯರ ನಡುವಿನ ಸಂಘರ್ಷವನ್ನು ಕ್ರಿಸ್ತ ಶಕ 6ನೇ ಶತಮಾನದಿಂದ 8ನೇ ಶತಮಾನದವರೆಗೂ ನಾವು ಗಮನಿಸಬಹುದಾಗಿದೆ. ಇಲ್ಲಿಂದ ಅಲ್ಲಿವರೆಗೂ ಕ್ರಿಸ್ತ ಶಕ 6ನೇ ಶತಮಾನದಿಂದ ಮತ್ತು 8ನೇ ಶತಮಾನದವರೆಗೆ ಚಾಲುಕ್ಯ ಮತ್ತು ಪಲ್ಲವರ ನಡುವಿನ ಒಂದು ಸಂಘರ್ಷವನ್ನು ಗಮನಿಸಬಹುದಾಗಿದೆ ನಡೆದಿರ್ತಕ್ಕಂಥದ್ದು. ಇಲ್ಲಿ ಕೃಷ್ಣ ತುಂಗಭದ್ರಾ ಪ್ರದೇಶಗಳ ಮೇಲೆ ತಮ್ಮ ಹಕ್ಕನ್ನು ಸಾಧಿಸುವ ನಿಟ್ಟಿನಲ್ಲಿ ಪಲ್ಲವರು ಮತ್ತು ಚಾಲುಕ್ಯರ ನಡುವೆ ಏನಾಗುತ್ತೆ? ಇಲ್ಲಿ ಸಂಘರ್ಷಗಳು ಏರ್ಪಡುತ್ತೆ. ಉದ್ದೇಶ ಏನು? ಕೃಷ್ಣ ಮತ್ತು ತುಂಗಭದ್ರಾ ಪ್ರದೇಶಗಳ ಮಧ್ಯದಲ್ಲಿ ಆ ಪ್ರದೇಶಗಳ ನಡುವೆ ಏನು ಮಾಡಬೇಕು? ತಮ್ಮ ಹಕ್ಕುಗಳನ್ನು ಸಾಧಿಸುವ ಒಂದು ನಿಟ್ಟಿನಲ್ಲಿ ಚಾಲುಕ್ಯರು ಮತ್ತು ಪಲ್ಲವರ ನಡುವೆ ಸಂಘರ್ಷ ಏರ್ಪಡುತ್ತೆ. ಇಲ್ಲಿ ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ಪ್ರಾರಂಭವಾದಂತಹ ಪಲ್ಲವ ಚಾಲುಕ್ಯ ಸಂಘರ್ಷವು ಕೊನೆಯ ಚಾಲುಕ್ಯ ದೊರೆಗಳ ಕಾಲದವರೆಗೂ ಮುಂದುವರಿಯಿತು. ಅನಂತರ ಇಮ್ಮಡಿ ಪುಲಿಕೇಶಿಯು ಪಲ್ಲವರ 1ನೇ ಮಹೇಂದ್ರವರ್ಮನನ್ನ ಸೋಲಿಸಿದನು. ಆದರೆ ಇಮ್ಮಡಿ ಪುಲಿಕೇಶಿಯು 1ನೇ ನರಸಿಂಹವರ್ಮನಿಂದ ಸೋಲಿಸಲ್ಪಟ್ಟನು. ನೋಡಿಲಿ, ಮೊದಲು ಇಮ್ಮಡಿ ಪುಲಿಕೇಶಿ ಏನು ಮಾಡ್ತಾನೆ? ಪಲ್ಲವರ ದೊರೆಯಾದಂತಹ 1ನೇ ಮಹೇಂದ್ರವರ್ಮನನ್ನ ಸೋಲಿಸ್ತಾನೆ. ಅನಂತರ ಬಂದಂತಹ ಇಮ್ಮಡಿ ಪುಲಿಕೇಶಿ ಯಾರಿಂದ ಸೋಲಿಸಲ್ಪಡ್ತಾನೆ? 1ನೇ ನರಸಿಂಹವರ್ಮನಿಂದ ಸೋಲಿಸಲ್ಪಡ್ತಾನೆ. ಪಲ್ಲವರ ನರಸಿಂಹವರ್ಮನಿಂದ ಸೋಲಲ್ಪಡ್ತಾನೆ. ಅನಂತರ ಬಾದಾಮಿಯನ್ನ ಯಾರು ವಶಪಡಿಸ್ಕೊಳ್ತಾರೆ? ಪಲ್ಲವರು ವಶಪಡಿಸ್ಕೊಳ್ತಾರೆ ಅಂತೇಳಿ ನಾವು ಹೇಳ್ಬೋದು. ನೆಕ್ಸ್ಟ್, 12 ವರ್ಷಗಳ ಕಾಲ ಪಲ್ಲವರ ವಶದಲ್ಲಿದ್ದ ಬಾದಾಮಿಯನ್ನ ಇಮ್ಮಡಿ ಪುಲಿಕೇಶಿಯ ಮಗನಾದಂತಹ 1ನೇ ವಿಕ್ರಮಾದಿತ್ಯ ತನ್ನ ವಶಕ್ಕೆ ಪಡಿತಾನೆ. ಮುಂದೆ ಇವನು ಪಲ್ಲವ ದೊರೆಗಳಾದಂತಹ 1ನೇ ನರಸಿಂಹವರ್ಮನ್, 2ನೇ ಮಹೇಂದ್ರವರ್ಮನ್ ಮತ್ತು 1ನೇ ಪರಮೇಶ್ವರವರ್ಮನನ್ನ ಸೋಲಿಸಿದನು. ಯಾರು ಸೋಲಿಸಿದ್ದು? ಪಲ್ಲವರ ದೊರೆಗಳಾದಂಥ 1ನೇ ನರಸಿಂಹವರ್ಮನ್, 2ನೇ ಮಹೇಂದ್ರವರ್ಮನ್ ಹಾಗೂ 1ನೇ ಪರಮೇಶ್ವರ ವರ್ಮನನ್ನ
ಸೋಲಿಸಿದಂತಹ ಚಾಲುಕ್ಯರ ದೊರೆ ಯಾರು? ಇಮ್ಮಡಿ ಪುಲಿಕೇಶಿಯ ಮಗನಾದಂತಹ 1ನೇ ವಿಕ್ರಮಾದಿತ್ಯ ತನ್ನ ಸೇಡನ್ನು, ತನ್ನ ತಂದೆಗೆ ಆದಂಥ ಅನ್ಯಾಯವನ್ನು, ಸೇಡನ್ನು ಪಲ್ಲವರ ಮೇಲೆ ಈತ ತೀರಿಸಿಕೊಳ್ತಾನೆ. ಇವರುಗಳನ್ನು ಸೋಲಿಸುವ ಮುಖಾಂತರ ಅಂತ ನಾವು ಹೇಳ್ಬೋದು. ಹಾಗೆ 1ನೇ ವಿಕ್ರಮಾದಿತ್ಯನ ಮಗನಾದ ವಿನಯಾದಿತ್ಯ, 1ನೇ ವಿಕ್ರಮಾದಿತ್ಯನ ಮಗನಾದಂಥ 1ನೇ ವಿನಯಾದಿತ್ಯ 2ನೇ ಮಹೇಂದ್ರವರ್ಮನನ್ನು ಸೋಲಿಸಿ ಕಂಚಿಯನ್ನು ವಶಪಡಿಸ್ಕೊಳ್ತಾನೆ. 1ನೇ ವಿಕ್ರಮಾದಿತ್ಯನ ಮಗನಾದಂಥ ವಿನಯಾದಿತ್ಯ 2ನೇ ಮಹೇಂದ್ರವರ್ಮನನ್ನು ಸೋಲಿಸಿ ಕಂಚಿಯನ್ನು ವಶಪಡಿಸ್ಕೊಳ್ತಾನೆ. ಚಾಲುಕ್ಯ ವಿಜಯಾದಿತ್ಯನು ಕಂಚಿಯ 5ನೇ ಪರಮೇಶ್ವರನನ್ನು ಸೋಲಿಸಿದನು. ಅನಂತರ ಚಾಲುಕ್ಯ ವಿಜಯಾದಿತ್ಯನು ಕಂಚಿಯ 5ನೇ ಪರಮೇಶ್ವರನನ್ನು ಸೋಲಿಸಿದನು. ವಿಜಯಾದಿತ್ಯನ ಮಗನಾದಂತಹ ಇಮ್ಮಡಿ ವಿಕ್ರಮಾದಿತ್ಯನು ಕಂಚಿಯ ಮೇಲೆ 3 ಬಾರಿ ದಾಳಿ ಮಾಡಿದನು. ಅನಂತರದಲ್ಲಿ ವಿಜಯಾದಿತ್ಯನ ಮಗನಾದಂಥ ಇಮ್ಮಡಿ ವಿಕ್ರಮಾದಿತ್ಯ ಅಥವಾ 2ನೇ ವಿಕ್ರಮಾದಿತ್ಯ ಕಂಚಿಯ ಮೇಲೆ 3 ಬಾರಿ ದಾಳಿ ಮಾಡಿ, ಅನಂತರದಲ್ಲಿ 3 ಬಾರಿ ದಾಳಿಯನ್ನು ಮಾಡಿರೋದನ್ನು ನಾವು ಗಮನಿಸ್ತೀವಿ. ಅನಂತರ ನೋಡಿ, ಕ್ರಿಸ್ತ ಶಕ 740ರಲ್ಲಿ ಪಲ್ಲವರು ಸಂಪೂರ್ಣವಾಗಿ ಬಾದಾಮಿ ಚಾಲುಕ್ಯರಿಗೆ ಏನಾಯಿತು? ಸೋತರು. ಹಾಗೆ ರಾಷ್ಟ್ರಕೂಟರು ಚಾಲುಕ್ಯರ ಪ್ರಭಾವವನ್ನು ತಗ್ಗಿಸಿದ ನಂತರ ಚಾಲುಕ್ಯ ಪಲ್ಲವರ ಸಂಘರ್ಷ ಸಂಪೂರ್ಣವಾಗಿ ಕೊನೆಗೊಂಡಿತು. ಎಲ್ಲಿವರೆಗಿತ್ತು? ಚಾಲುಕ್ಯರು ಇಲ್ಲಿವರೆಗೆ ಈ ಒಂದು ಕ್ರಿಸ್ತ ಶಕ 740ರ ಹೊತ್ತಿಗೆ ಪಲ್ಲವರು ಏನು ಮಾಡಿದರು? ಸಂಪೂರ್ಣವಾಗಿ ಸೋತು ಅನಂತರ ರಾಷ್ಟ್ರಕೂಟರು ಬಂದು ಚಾಲುಕ್ಯರ ಪ್ರಭಾವವನ್ನು ಚಾಲುಕ್ಯರ ಪ್ರಭಾವವನ್ನು ತಗ್ಗಿಸುವವರೆಗೂ ಕೂಡ ಇಲ್ಲಿತ್ತು. ಏನಿತ್ತಿಲ್ಲಿ? ಚಾಲುಕ್ಯ ಮತ್ತು ಪಲ್ಲವರ ನಡುವೆ ನಿರಂತರವಾಗಿ ಸಂಘರ್ಷ ಇತ್ತು. ಇಲ್ಲಿಗೆ ಕೊನೆಗೊಳ್ತದೆ. ಸೊ ಇದಿಷ್ಟು ನಾವು ಮುಖ್ಯವಾಗಿ ಪಲ್ಲವ ಮತ್ತು ಚಾಲುಕ್ಯರ ಸಂಘರ್ಷವನ್ನು ಕುರಿತಾಗಿ ಗಮನಿಸಿದ್ವಿ. ಚಾಲುಕ್ಯ ಮತ್ತು ಪಲ್ಲವರ ಸಂಘರ್ಷ. ನೆಕ್ಸ್ಟ್ ಒಂದು ಲಾಂಗ್ ಕ್ವಶನ್ಸ್ ಏನಿದೆ ನೋಡೋಣ. ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಬಾದಾಮಿ ಚಾಲುಕ್ಯರ ಕೊಡುಗೆಗಳು. ಇಲ್ಲಿ ಮುಖ್ಯವಾಗಿ ಗಮನಿಸಿ, ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಬಾದಾಮಿ ಚಾಲುಕ್ಯರು ನೀಡಿರ್ತಕ್ಕಂಥ ಕೊಡುಗೆಗಳು ತುಂಬ ಅದ್ಭುತವಾದ ಕೊಡುಗೆಗಳಾಗಿದ್ದು, ದೇವಾಲಯ ವಾಸ್ತುಶಿಲ್ಪದಲ್ಲಿ ಗರ್ಭಗೃಹ, ಅದರ ಜೊತೆಯಲ್ಲಿ ಸ್ತಂಭ ಮಂಟಪ, ಹಾಗೆ ಸುಖನಾಸಿಗಳ ನಿರ್ಮಾಣ ಚಾಲುಕ್ಯರ ವಿಶಿಷ್ಟ ಕೊಡುಗೆಯಾಗಿದೆ. ಹಾಗೆ ಸೆಕೆಂಡ್ ಒಂದು ಪಾಯಿಂಟ್ ನೋಡಿ, ಉತ್ತರದ ನಾಗರ ಶೈಲಿ ಹಾಗೆ ದಕ್ಷಿಣದ ದ್ರಾವಿಡ ಶೈಲಿಗಳನ್ನು ಅನುಸರಿಸಿ ಬಾದಾಮಿ ಚಾಲುಕ್ಯರು ಏನು ಮಾಡಿದರು? ಹಲವಾರು ದೇವಾಲಯಗಳನ್ನು ನಿರ್ಮಾಣ ಮಾಡಿದರು. ಇವರು ಕೆಂಪು ಮರಳುಗಲ್ಲನ್ನು ಬಳಸಿ ದೇವಾಲಯಗಳನ್ನು ನಿರ್ಮಿಸಿದರು. ಅದರ ಜೊತೆಯಲ್ಲಿ ಚಾಲುಕ್ಯರ ಕಲೆಯು ಐಹೊಳೆಯಲ್ಲಿ ಜನ್ಮ ತಾಳಿ ಬಾದಾಮಿ ಪಟ್ಟದಕಲ್ಲಿನಲ್ಲಿ ಬೆಳೆಯಿತು ಅಂತೇಳಿ ನಾವು ಗಮನಿಸಬಹುದಾಗಿದೆ. ಹಾಗೆ ಬಾದಾಮಿ ಐಹೊಳೆ ಮತ್ತು ಪಟ್ಟದಕಲ್ಲು ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಕಲಾ ಕೇಂದ್ರಗಳಾಗಿ ಮಾರ್ಪಾಡನ್ನು ಹೊಂದಿತು. ಹಾಗಾದರೆ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳಂದರೆ ಚಿಕ್ಕದಾದಂತಹ ತಳವಿನ್ಯಾಸವನ್ನು ಹೊಂದಿತ್ತು ಇವರ ದೇವಾಲಯಗಳು. ಹಾಗೆ ಕುದುರೆ ಲಾಳಾಕೃತಿಯಲ್ಲಿ ತಳವಿನ್ಯಾಸವನ್ನು ಹೊಂದಿತ್ತು. ಚೌಕಾಕಾರದ ಗರ್ಭಗೃಹ ಇತ್ತು. ಒಳ ಪ್ರದಕ್ಷಿಣಾ ಪಥವನ್ನು ಹೊಂದಿತ್ತು. ಹಾಗೆ ಮುಖಮಂಟಪ, ನವರಂಗ, ಸುಖನಾಸಿ, ಗರ್ಭಗೃಹದ ಮೇಲೆ ಪಿರಾಮಿಡ್ಡಿನ ಆಕೃತಿಯ ಶಿಖರ ಹೊಂದಿದ್ದು, ಏಕಕೂಟ, ದ್ವಿಕೂಟ, ತ್ರಿಕೂಟ ದೇವಾಲಯಗಳ ರಚನೆ ಬಾದಾಮಿ ಚಾಲುಕ್ಯರ ಒಂದು ರಚನೆಗಳಲ್ಲಿ ವಿಶೇಷ ಅಂತೇಳಿ ನಾವು ಗಮನಿಸ್ತೀವಿ. ಪ್ರಮುಖ ದೇವಾಲಯಗಳು ಯಾವುದು ಅಂತ ನೋಡೋದಾದರೆ, ಬಾದಾಮಿ ಚಾಲುಕ್ಯರ ಪ್ರಮುಖ ದೇವಾಲಯಗಳು ಬಾದಾಮಿಯಲ್ಲಿ ನಾವು ಮುಖ್ಯವಾಗಿರ್ತಕ್ಕಂಥ ದೇವಾಲಯಗಳು ನೋಡೋಣ. ಗುಹಾಂತರ ದೇವಾಲಯಗಳು,
ಇಲ್ಲಿ ಮಾಲಗಿತ್ತಿ ದೇವಾಲಯ, ಭೂತನಾಥ ದೇವಾಲಯ, ಲಕುಮಿಷ ದೇವಾಲಯ ಮತ್ತು ವಿರೂಪಾಕ್ಷ ದೇವಾಲಯ ಇವು ಬಾದಾಮಿ ಗುಹಾಂತರ ದೇವಾಲಯಗಳಾಗಿದೆ. ನೆಕ್ಸ್ಟು ಐಹೊಳೆಯಲ್ಲಿರ್ತಕ್ಕಂಥ ದೇವಾಲಯಗಳನ್ನು ನೋಡೋದಾದರೆ ಐಹೊಳೆಯಲ್ಲಿ ಲಾಡ್ಕಾನ್ ದೇವಾಲಯ, ದುರ್ಗದ ದೇವಾಲಯ, ಮೇಗುತಿ ಜೈನ ದೇವಾಲಯ. ಹಾಗೆ ಪಟ್ಟದಕಲ್ಲಿನಲ್ಲಿರ್ತಕ್ಕಂಥ ದೇವಾಲಯಗಳನ್ನು ಗಮನಿಸಿದರೆ ಕಾಶಿ ವಿಶ್ವನಾಥ ದೇವಾಲಯ, ಪಾಪನಾಥ ದೇವಾಲಯ, ಜಂಬೂ ಲಿಂಗೇಶ್ವರ ದೇವಾಲಯ, ವಿರೂಪಾಕ್ಷ ದೇವಾಲಯ ಮತ್ತು ಮಲ್ಲಿಕಾರ್ಜುನ ದೇವಾಲಯ. ಇವಿಷ್ಟು ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲಿನಲ್ಲಿ ಇರ್ತಕ್ಕಂತಹ ಬಾದಾಮಿ ಚಾಲುಕ್ಯರ ಪ್ರಮುಖ ದೇವಾಲಯಗಳು. ನೆಕ್ಸ್ಟ್ ನೋಡೋಣ ಇನ್ನೊಂದು ಲಾಂಗ್ ಆನ್ಸರು. ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ವಿವರಿಸಿ. ಇಮ್ಮಡಿ ಪುಲಿಕೇಶಿಯು ಬಾದಾಮಿ ಚಾಲುಕ್ಯರ ದೊರೆಗಳಲ್ಲಿ ಅತ್ಯಂತ ಶ್ರೇಷ್ಠ ದೊರೆ. ಹಾಗೆ ಇವರ ಒಂದು ಆಸ್ಥಾನ ಕವಿ ಯಾರಂದರೆ ರವಿಕೀರ್ತಿ. ಐಹೊಳೆ ಶಾಸನವು ಪುಲಿಕೇಶಿಯ ಸಾಧನೆಗಳನ್ನು ನಮಗೆ ತಿಳಿಸ್ಕೊಡ್ತದೆ. ಹಾಗೆ ಇವನು ಕ್ರಿಸ್ತಶಕ ಎಷ್ಟರಲ್ಲಿ 609ರಲ್ಲಿ ಯಾರು ಪುಲಿಕೇಶಿಯು ಕ್ರಿಸ್ತಶಕ 609ರಲ್ಲಿ ಅಧಿಕಾರಕ್ಕೆ ಬಂದನು. ಅಪ್ರಾಪ್ತನಾಗಿದ್ದರಿಂದ ಚಿಕ್ಕಪ್ಪನಾದಂಥ ಮಂಗಳೇಶನು ಆಡಳಿತವನ್ನು ನೋಡ್ಕೊಳ್ತಾ ಇದ್ದನು. ಹಾಗೆ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ನಮಗೆ ತಿಳಿಸಿಕೊಡ್ತಕ್ಕಂಥ ಒಂದು ಕೃತಿಗಳು ಯಾವ್ಯಾವುದು ಅಂದರೆ ಯುಎನ್ ಸಾಂಗನು ರಚನೆ ಮಾಡಿರ್ತಕ್ಕಂಥ ಸಿಯುಕಿ, ಬಾಣಭಟ್ಟನ ಹರ್ಷಚರಿತೆ, ಹಾಗೆ ಐಹೊಳೆ ಶಾಸನಗಳು ನಮಗೆ ಇಮ್ಮಡಿ ಪುಲಿಕೇಶಿಯನ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನು ನಮಗೆ ತಿಳಿಸ್ಕೊಡ್ತದೆ. ಹಾಗಾದರೆ ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ನಾವು ನೋಡೋಣ ಒಂದೊಂದಾಗಿ. ಮೊದಲನೇದಾಗಿ ಮಂಗಳೇಶನೊಡನೆ ಯುದ್ಧ. ಯಾಕೆ ನಡೆಯುತ್ತೆ ಮಂಗಳೇಶನೊಡನೆ ಯುದ್ಧ ಅಂತಂದರೆ ಇಮ್ಮಡಿ ಪುಲಿಕೇಶಿ ಅಪ್ರಾಪ್ತ ವಯಸ್ಸನ ಆಗಿದ್ದರಿಂದ ಏನಾಗುತ್ತೆ, ಅವನ ಚಿಕ್ಕಪ್ಪನಾದಂಥ ಮಂಗಳೇಶ ಅಧಿಕಾರವನ್ನು ಕೈಗೆತ್ಕೊಳ್ತಾನೆ. ಆದರೆ ಅಧಿಕಾರವನ್ನು ಏನು ಮಾಡ್ತಾನೆ ಮಂಗಳೇಶ ಹಸ್ತಾಂತರ ಮಾಡದೆ ತನ್ನ ಮಗನನ್ನು ಅಧಿಕಾರಕ್ಕೆ ತರುವ ಒಂದು ಆಸೆಯನ್ನು ಇಟ್ಕೊಳ್ತಾನೆ. ಆ ಪ್ರಯತ್ನದಲ್ಲಿ ಮುಂದುವರಿತಾನೆ. ಸೊ ಇದನ್ನು ಸಹಿಸದೇ ಇರ್ತಕ್ಕಂಥ ಇಮ್ಮಡಿ ಪುಲಿಕೇಶಿ ಏನು ಮಾಡ್ತಾನೆ, ಮಂಗಳೇಶನನ್ನು 70 ಸಿಂಬಿಗೆ ಅಲ್ವಾ 70 ಸಿಂಬಿಗೆ ಯುದ್ಧದಲ್ಲಿ ಸೋಲಿಸಿ ಸಿಂಹಾಸನವನ್ನು ಹೇರ್ತಾನೆ. ನೆಕ್ಸ್ಟ್ ಎರಡನೇ ಒಂದು ಸಾಧನೆ, ಇಮ್ಮಡಿ ಪುಲಿಕೇಶಿಯು ರಾಷ್ಟ್ರಕೂಟರೊಂದಿಗೆ ಯುದ್ಧವನ್ನು ಮಾಡಿರ್ತಕ್ಕಂಥದ್ದು. ರಾಷ್ಟ್ರಕೂಟರ ನಾಯಕನಾದಂತಹ ಅಪ್ಪಾಯಿಕ ಮತ್ತು ಗೋವಿಂದರು ಚಾಲುಕ್ಯರ ಪ್ರದೇಶಗಳ ಮೇಲೆ ದಾಳಿ ಮಾಡ್ತಾರೆ. ಪುಲಿಕೇಶಿಯು ಈ ಇಬ್ಬರನ್ನ ಏನು ಮಾಡ್ತಾನೆ, ಭೀಮಾ ನದಿ ತೀರದಲ್ಲಿ ಸೋಲಿಸಿದನು. ಅದರಿಂದ ಏನು ಮಾಡ್ದಾಯ್ತ, ಭೀಮಾ ನದಿ ತೀರದಲ್ಲಿ ಅಪ್ಪಾಯಿಕ ಮತ್ತು ಗೋವಿಂದರನ್ನ ಸಂಪೂರ್ಣವಾಗಿ ಸೋಲಿಸಿದನು. ನೆಕ್ಸ್ಟ್ ನೆರೆಹೊರೆಯ ಅರಸರ ಮೇಲಿನ ಗೆಲುವುಗಳು. ಇಮ್ಮಡಿ ಪುಲಿಕೇಶಿಯು ಕದಂಬರನ್ನ ಸೋಲಿಸಿ ಅವರ ರಾಜಧಾನಿಯನ್ನು ವಶಪಡಿಸ್ಕೊಳ್ತಾನೆ. ಕೊಂಕಣದ ಮೌರ್ಯರನ್ನು ಸೋಲಿಸಿ ಕೊಂಕಣದ ಮೌರ್ಯರನ್ನು ಕೂಡ ಸೋಲಿಸ್ತಾನೆ. ಹಾಗೆ ದಕ್ಷಿಣ ಕನ್ನಡದ ಹಳುಪರು, ತಲಕಾಡಿನ ಗಂಗರನ್ನು ಕೂಡ ಸೋಲಿಸಿದನು. ಉತ್ತರದಲ್ಲಿ ಲಾಟರು, ಮಾಳ್ವರು, ಗೂರ್ಜರರ ದೊರೆಗಳನ್ನು ಕೂಡ ಸೋಲಿಸಿದನು. ಗುಜರಾತ್ ಶಾಖೆಗೆ ತನ್ನ ಸಹೋದರ ಜಯಸಿಂಹನನ್ನು ಕೂಡ ಅಧಿಕಾರದಲ್ಲಿ ಕುಳ್ಳಿರಿಸಿದನು. ಗುಜರಾತ್ ಶಾಖೆಗೆ ತನ್ನ ಸಹೋದರನಾದಂಥ ಜಯಸಿಂಹನನ್ನು ಅಧಿಕಾರಕ್ಕೆ ತಂದನು. ಇದಿಷ್ಟು ಇಮ್ಮಡಿ ಪುಲಿಕೇಶಿ ನೆರೆಹೊರೆಯ ಅರಸರ ಮೇಲಿನ ಗೆಲುವನ್ನು ಸಾಧಿಸಿರುವಂಥದ್ದು. ನೆಕ್ಸ್ಟು ಹರ್ಷವರ್ಧನನೊಡನೆ ಯುದ್ಧ. ವಿಡಿಯೋ ಲೆಂತಿ ಆಯಿತು, ಬಿಕಾಸ್ ಮತ್ತೆ ರಿಮೈನಿಂಗ್ ಇರ್ತಕ್ಕಂಥದ್ದು ಕಂಟಿನ್ಯೂಟಿ ಸಿಗಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಂದೆರಡು ಅಂಶಗಳಿದೆ, ಗಮನಿಸಿ. ಹರ್ಷವರ್ಧನನೊಡನೆ ಯುದ್ಧ. ಇಮ್ಮಡಿ ಪುಲಿಕೇಶಿಯು ಯಾರೊಡನೆ, ಉತ್ತರ ಪ್ರದೇಶ್ವರನಾದಂತಹ ಹರ್ಷವರ್ಧನ ಮತ್ತು ಈ ಒಂದು ದಕ್ಷಿಣ ಪ್ರದೇಶ್ವರನಾದಂತಹ ಎರಡನೇ ಪುಲಿಕೇಶಿ ನಡುವೆ ಏನು ನಡೆಯುತ್ತೆ, 634ರಲ್ಲಿ ಕ್ರಿಸ್ತಶಕ ನರ್ಮದಾ ನದಿ ತೀರದಲ್ಲಿ ಭೀಕರ ಯುದ್ಧ ಸಂಭವಿಸುತ್ತೆ. ಇಲ್ಲಿ ಹರ್ಷವರ್ಧನನು ಈ ಯುದ್ಧದಲ್ಲಿ ಸೋಲುಂತಾನೆ. ಗೆಲುವು ಯಾರಿಗಾಗುತ್ತೆ, ಪುಲಿಕೇಶಿಗೆ ಆಗುತ್ತೆ.
ಗೆದ್ದಂತಹ ಪುಲಿಕೇಶಿ ಪರಮೇಶ್ವರ ಎಂಬಂಥ ಒಂದು ಬಿರುದನ್ನು ಪಡೆದುಕೊಂಡನು. ಇದಿಷ್ಟು ಹರ್ಷವರ್ಧನನೊಡನೆ ಇಮ್ಮಡಿ ಪುಲಿಕೇಶಿ ಯುದ್ಧ ಆಯಿತು. ನೆಕ್ಸ್ಟ್ ಫಿಫ್ತ್ ಒನ್ ಪಾಯಿಂಟ್ಸು. ಅದರಲ್ಲಿ ಇಮ್ಮಡಿ ಪುಲಿಕೇಶಿಯ ಸಾಧನೆಗಳಲ್ಲಿ 5ನೇ ಒಂದು ಅಂಶವನ್ನು ನಾವು ಕುರಿತಾಗಿ ಗಮನಿಸ್ತಾ ಇದ್ವಿ. ಪೂರ್ವ ಭಾಗದ ಮೇಲಿನ ದಾಳಿಗಳು. ಇಮ್ಮಡಿ ಪುಲಿಕೇಶಿ ಪೂರ್ವ ಭಾಗದ ರಾಜ್ಯಗಳ ಮೇಲೆ ದಾಳಿಯನ್ನು ಮಾಡ್ತಾನೆ. ದಕ್ಷಿಣದ ಕೋಸಲ, ಕಳಿಂಗ ಅಲ್ಲಿನ ದೊರೆಗಳು ಇವನಿಗೆ ಸಂಪೂರ್ಣವಾಗಿ ಸೋತು ಶರಣಾಗತರಾಗ್ತಾರೆ. ಹಾಗೆ ವೆಂಗಿ ಮಂಡಲವನ್ನು ಗೆದ್ದುಕೊಂಡು ಅಲ್ಲಿನ ಸಿಂಹಾಸನದಲ್ಲಿ ತನ್ನ ಸಹೋದರನಾದಂತಹ ಕುಬ್ಜ ವಿಷ್ಣುವರ್ಧನನ ಅರಸನನ್ನಾಗಿ ಈತ ನೇಮಕ ಮಾಡ್ತಾನೆ. ವೆಂಗಿ ಮಂಡಲವನ್ನು ಗೆದ್ದುಕೊಡ್ತಾನೆ ಇಮ್ಮಡಿ ಪುಲಿಕೇಶಿ. ಅನಂತರ ಏನು ಮಾಡ್ತಾನೆ, ಅಲ್ಲಿನ ಸಿಂಹಾಸನಕ್ಕೆ ತನ್ನ ಸಹೋದರನಾದಂಥ ಕುಬ್ಜ ವಿಷ್ಣುವರ್ಧನನ ಅರಸನನ್ನಾಗಿ ನೇಮಕ ಮಾಡ್ತಾನೆ. ನೆಕ್ಸ್ಟ್ ಒಂದು ಪಾಯಿಂಟು, ಪಲ್ಲವರೊಡನೆ ಯುದ್ಧ. ಇಮ್ಮಡಿ ಪುಲಿಕೇಶಿ ಮತ್ತು ಪಲ್ಲವ ಅರಸ 1ನೇ ಮಹೇಂದ್ರವರ್ಮನೊಡನೆ ಪಾಳೀಲೂರು ಎಂಬಲ್ಲಿ ಯುದ್ಧ ನಡೆಯುತ್ತೆ. ಈ ಒಂದು ಯುದ್ಧದಲ್ಲಿ 1ನೇ ಮಹೇಂದ್ರವರ್ಮನು ಸೋತು ಈ ಒಂದು ಯುದ್ಧ ಪಲ್ಲವ ಮತ್ತು ಚಾಳುಕ್ಯ ರಾಜ್ಯಗಳ ನಡುವಿನ ಸಂಘರ್ಷಕ್ಕೆ ನಾಂದಿಯಾಗ್ತದೆ. 1ನೇ ನರಸಿಂಹವರ್ಮ ಮತ್ತು ಇಮ್ಮಡಿ ಪುಲಿಕೇಶಿಯ ನಡುವೆ ಕ್ರಿಸ್ತ ಶಕ 642ರಲ್ಲಿ ನಡೆದಂತಹ ಪೆರಿಯಾರ, ಮಣಿಮಂಗಲ, ಸುರಮಾರ ಕದನಗಳಲ್ಲಿ ಪುಲಿಕೇಶಿ ಸೋತು ಕೊನೆಯುಸಿರು ಎಳೆದನು. ಇಲ್ಲಿ ಪಲ್ಲವರೊಂದಿಗೆ ಯುದ್ಧವನ್ನು ಮಾಡುವಂಥ ಸಂದರ್ಭದಲ್ಲಿ ಏನಾಗುತ್ತೆ, 1ನೇ ನರಸಿಂಹವರ್ಮ ಮತ್ತು ಇಮ್ಮಡಿ ಪುಲಿಕೇಶಿ ನಡುವೆ ಕ್ರಿಸ್ತ ಶಕ 642ರಲ್ಲಿ ಏನಾಗುತ್ತೆ, ಒಂದು ಯುದ್ಧ ಜರುಗುತ್ತದೆ. ಯಾವ್ಯಾವ ಕದನಗಳು ಜರುಗುತ್ತೆ ಅವಾಗ? ಪೆರಿಯಾರ, ಮಣಿಮಂಗಲ ಮತ್ತು ಸುರಮಾರ ಕದನಗಳಲ್ಲಿ ಪುಲಿಕೇಶಿ ಸಂಪೂರ್ಣವಾಗಿ ಸೋತು ಆತ ಕೊನೆಯುಸಿರನ್ನು ಎಳೆದನು. ಸೊ ಇದಿಷ್ಟು ಇಮ್ಮಡಿ ಪುಲಿಕೇಶಿ ಸಾಧನೆಗಳು. ಕೊನೆಯ ಅಂಶ ಇದೆ ನೋಡಿ. 1ನೇ ನರಸಿಂಹವರ್ಮನು ಕೂಡ ಬಾದಾಮಿಯನ್ನು ವಶಪಡಿಸಿಕೊಂಡು ಏನು ಮಾಡ್ತಾನೆ, ಆನಂತರ ವಾತಾಪಿ ಗುಂಡನೆಂಬ ಬಿರುದನ್ನು ಕೂಡ ಪಡ್ಕೊಳ್ತಾನೆ ಅಂತೇಳಿ ಈ ಮುಖಾಂತರ ನಾವು ಗಮನಿಸ್ಬೋದು. ಇತರೆ ಸಾಧನೆಗಳು, ಇಮ್ಮಡಿ ಪುಲಿಕೇಶಿ ಇತರೆ ಸಾಧನೆಗಳೇನು? ಇಮ್ಮಡಿ ಪುಲಿಕೇಶಿ ಪ್ರಾಚೀನ ಭಾರತದ ಅಗ್ರಗಣ್ಯ ಅರಸರಲ್ಲಿ ಒಬ್ಬನಾಗಿದ್ದು ಈತ ಯುವೆನ್ ಸಾಂಗನನ್ನ ಪುಲಿಕೇಶಿನ ಅತ್ಯಂತ ಪರಾಕ್ರಮಿ ಸಾಮ್ರಾಟ ಎಂದು ಕರೆದಿದ್ದಾನೆ. ಈತನ ಕುರಿತಾಗಿ ಯುವೆನ್ ಸಾಂಗ್ ತನ್ನ ಸಿಯುಕಿ ಗ್ರಂಥದಲ್ಲಿ ಏನಂತ ಕರೆದಿದ್ದಾನೆ? ಅತ್ಯಂತ ಪರಾಕ್ರಮಿ ಸಾಮ್ರಾಟ ಅಂತೇಳಿ ಪುಲಿಕೇಶಿಯನ್ನ ಕರೆದಿದ್ದಾನೆ. ಯಾರು? ಯುವೆನ್ ಸಾಂಗ್. ಯಾರನ್ನ? ಪುಲಿಕೇಶಿಯನ್ನ. ಪರ್ಷಿಯಾದ ದೊರೆ ಮತ್ತು ಇಮ್ಮಡಿ ಪುಲಿಕೇಶಿಯು ರಾಯಭಾರಿಗಳನ್ನ ಪರಸ್ಪರ ಏನು ಮಾಡ್ತಾರೆ? ವಿನಿಮಯವನ್ನ ಮಾಡ್ಕೊಳ್ತಾರೆ. ಇದು ಇನ್ನೊಂದು ಸಾಧನೆ ಆಯಿತು ಇಮ್ಮಡಿ ಪುಲಿಕೇಶಿದು. ಹಾಗೆ ಇವನಿಗೆ ಇರ್ತಕ್ಕಂಥ ಪ್ರಮುಖವಾದ ಬಿರುದುಗಳು ಯಾವ್ಯಾವುದು ಅಂದರೆ ದಕ್ಷಿಣ ಪತೇಶ್ವರ, ಸತ್ಯಾಶ್ರಯ, ಮಹಾರಾಜಾದಿರಾಜ, ಪರಮೇಶ್ವರ, ಪೃಥ್ವಿ ವಲ್ಲಭ ಇತ್ಯಾದಿ ಬಿರುದುಗಳನ್ನು ಇಮ್ಮಡಿ ಪುಲಿಕೇಶಿಯು ಹೊಂದಿದ್ದನು. ಸೊ ಇದಿಷ್ಟು ಇಮ್ಮಡಿ ಪುಲಿಕೇಶಿಗೆ ಸಂಬಂಧಿಸಿದಂಥ ಪ್ರಮುಖ ಅಂಶಗಳಾಗಿತ್ತು. ಸೊ ನಾವಿಲ್ಲಿವರೆಗೂ ಈ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ಅನೇಕ ಅಂಶಗಳನ್ನು ಗಮನಿಸಿದ್ವಿ. ಅದರಲ್ಲಿ ವಿಶೇಷವಾಗಿ ಥಾನೇಶ್ವರದ ವರ್ಧನರು ಮತ್ತು ಆರಂಭಿಕ ಚಾಲುಕ್ಯರು ಅಥವಾ ಬಾದಾಮಿ ಚಾಲುಕ್ಯರು ಮತ್ತು ಪಲ್ಲವರನ್ನ ಕುರಿತಾಗಿ ಸಂಕ್ಷಿಪ್ತವಾದ ಮಾಹಿತಿಯೊಂದಿಗೆ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ವಿ. ಸ್ನೇಹಿತರೆ, ಇದುವರೆಗೂ ಈ ಒಂದು ವಿಡಿಯೋ ಗಮನಿಸಿದಂಥ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಹಾಗೆ ವಿಡಿಯೋನ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಇನ್ನಿತರ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸಮಯದ ಅಭಾವ ಇದ್ದರೆ ಅಥವಾ ಕೇಳೋದಕ್ಕೆ ಟೈಮ್ ಇಲ್ಲ ಅನ್ನೋರು 1.5 ಅಥವಾ 2x ಸ್ಪೀಡಲ್ಲಿ ಇಟ್ಕೊಂಡು ವಿಡಿಯೋವನ್ನು ವಾಚ್ ಮಾಡಿ. ಅದೇ ರೀತಿ ಇನ್ನೊಂದಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಅದೇ ರೀತಿ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಅದರ ಜೊತೆಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟು ನಮಗಿರಲಿ ಅಂತ ಕೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.